ಶ್ಲೋಕವನ್ನ ಮನನ ಮಾಡ್ಲಿಕ್ಕೆ ನಮಗೆ ಒಂದು ಜನ್ಮ ಸಾಕಾಗೋದಿಲ್ಲ. ಒಮ್ಮೊಮ್ಮೆ ಅದನ್ನ 4 ಜನ ವಿದ್ಯಾರ್ಥಿಗಳನ್ನು ಕರೆದಂತ ಹುಡುಗರು, ಒಂದು ವಿದ್ಯಾರ್ಥಿ ಶಿಷ್ಯರನ್ನು, ಅವರು ಶಿಷ್ಯರೇ ವಿದ್ಯಾರ್ಥಿಗಳು, ಇನ್ಯಾರು ಅಲ್ಲ. ಆ ವಿದ್ಯಾರ್ಥಿಗಳು 4 ಜನ, ಅವರು ಯತಿಗಳಿರ್ಬೋದು, ಗೃಹಸ್ಥರು ಇರ್ಬೋದು, ಅದು ಯಾರು ಗೊತ್ತಾಗುದಿಲ್ಲ. ಯುಗಪತ್ರಚೇನೇನ ಕದಾಚಿತ್ ನಿರಂತರ. ಅವ್ರು ಹೇಳಿದಂತೆ ಸಮಯ ಹಾಳು ಮಾಡಬಾರದು. ನೀವು ಬರೆಯೋದು ನಾನು ಹೇಳೋದು ಅಂದ್ರೆ, ನಾನು ಒಂದು ಶ್ಲೋಕ ಹೇಳುವಾಗ ನೀವು 2 ಶಬ್ದ ಬರೀತೀರಿ, ಟೈಮ್ ವೇಸ್ಟ್ ಆಗುತ್ತೆ ನೋಡಿ. ಆಚಾರ್ಯರು ಒಂದು ಕ್ಷಣ ಭಗವತ್ ಚಿಂತನೆ ಶಾಸ್ತ್ರಾರ್ಥ ಪ್ರವಚನ ಬಿಟ್ಟು ಸುಮ್ಮನೆ ಶ್ಲೋಕ ಹೇಳುವಷ್ಟು ಬೇಗ ಬರೀಲಿಕ್ಕೆ ಆಗುದಿಲ್ಲಲ್ಲ. ಬರೆಯುವಷ್ಟು ಸುಮ್ಮನೆ ಕೂತ್ಕೊಳ್ಬೇಕಾ? ಈ ಡಿಕ್ಟೇಟ್ ಮಾಡುವವರಿಗೆ ಅವಾಗ ಶಾರ್ಟ್ ಹ್ಯಾಂಡ್ ಇರಲಿಲ್ಲ. ಈ ಡಿಕ್ಟೇಟ್ ಮಾಡೋದು ಇದೊಂದು ಸಮಸ್ಯೆ. ಅದಕ್ಕೆ ಆಚಾರ್ಯ ಏನ್ ಮಾಡಿದ್ರು, ಅವರು ಶಾರ್ಟ್ ಹ್ಯಾಂಡ್ ಕೆಲಸವನ್ನ ಬೇರೆ ರೀತಿಯಿಂದ ತುಂಬಿಸಿಕೊಂಡ್ರು. ಏನು ಅಂದ್ರೆ 4 ಜನರನ್ನು ಕೂಡಿಸಿದ್ರು. ನೀನು ಪ್ರಥಮಾಧ್ಯಾಯದ ಶ್ಲೋಕ ಬರಿ, ನೀನು ದ್ವಿತೀಯಾಧ್ಯಾಯದ ಶ್ಲೋಕ ಬರಿ, ನೀನು ತೃತೀಯಾಧ್ಯಾಯದ ಬರ್ಕೊ, ಹೀಗೆ ಯಾವುದೋ ಒಂದು ಅಧ್ಯಾಯ ನಾನು ಹೇಳಿದ್ದು ಹಾಗೆ 4 ಪಾಲ್ ಮಾಡಿಕೊಂಡ್ರು. ಇವನಿಗೆ ಪ್ರಥಮಾಧ್ಯಾಯದ ಪ್ರಥಮ ಶ್ಲೋಕ ಹೇಳೋದು, ಅವನಿಗೆ ದ್ವಿತೀಯಾಧ್ಯಾಯದ ಪ್ರಥಮ ಶ್ಲೋಕ ಹೇಳೋದು, ಇವನಿಗೆ ತೃತೀಯಾಧ್ಯಾಯದ ಪ್ರಥಮ ಶ್ಲೋಕ, ಅವನಿಗೆ ಚತುರ್ಥಾಧ್ಯಾಯದ ಪ್ರಥಮ ಶ್ಲೋಕ, ಅದಾದ ಇವನಿಗೆ ಪ್ರಥಮಾಧ್ಯಾಯದ ದ್ವಿತೀಯ ಶ್ಲೋಕ. ಅಂದ್ರೆ 4 ಜನರನ್ನು ಏಕಕಾಲದಲ್ಲಿ ಬರೀಲಿಕ್ಕೆ ಹಚ್ಚಿ ಟೈಮ್ ಸೇವ್ ಮಾಡಿದ್ರು ಆಚಾರ್ಯರು. ಇದು ಈ ರೀತಿಯ ಗ್ರಂಥ ರಚನೆ, ಇಡೀ ಗ್ರಂಥ ಬುದ್ಧಿಷ್ಠ ಆಗ್ಬೇಕು. ಯಾಕೆಂದ್ರೆ ಇವನಿಗೆ ಪ್ರಥಮಾಧ್ಯಾಯದಲ್ಲಿ ಒಂದು ಫಸ್ಟ್ ಸೆಂಟೆನ್ಸ್, ಅವನಿಗೆ ದ್ವಿತೀಯಾಧ್ಯಾಯದ ಫಸ್ಟ್ ಸೆಂಟೆನ್ಸ್, ಅವನಿಗೆ ತೃತೀಯಾಧ್ಯಾಯ, ಅದಾದ್ಮೇಲೆ ಇವನಿಗೆ ಪ್ರಥಮಾಧ್ಯಾಯದ ಸೆಕೆಂಡ್ ಸೆಂಟೆನ್ಸ್. ನಮ್ಮ ಕಂಟಿನ್ಯೂಷನ್ ಅಲ್ಲಿ ಏನು ಕೃತ್ಯ, ಅದು ಏನು ಜ್ಞಾನ ಅದು. ಯುಗಪದ್ರಚೇನೇನ ಕದಾಚಿತ್ ನಿರಂತರಂ ಚತುರ ಶಿಷ್ಯರನ್ನ ಲೀಲೆಯ ಲೇಖಯತ್ ಖಲು. 4 ಜನ ಶಿಷ್ಯರನ್ನು ಕೂಡಿಸಿ ನಿರಂತರ ತಾನು ಹೇಳುವುದನ್ನು ಮಧ್ಯದಲ್ಲಿ ಲೋಪ ಆಗಬಾರದು, ವಿಷಯ ಕಂಟಿನ್ಯೂಷನ್ ತಪ್ಪಬಾರದು, ಅಂದ್ರೆ ಮರ್ತೋಗ್ಲಿಕ್ಕಲ್ಲ, ಸಮಯ ವೇಸ್ಟ್ ಆಗಬಾರದು ಅಂತ ನಿರಂತರವಾಗಿ ಬರೆಸಿದ್ದಾರೆ. ಆಮೇಲೆ ಬರೆಸುವಾಗ ಇವರಿಗೆ ಹೇಳಿ, ಆಮೇಲೆ ಇವರಿಗೆ ಹೇಳಿ, ಆಮೇಲೆ ಇವರಿಗೆ ಹೇಳಿ, ಅವರಿಗೆ ಹೇಳಿ, ನಾನು ಹಾಗೆ ಅಂತದ್ದು ಎಷ್ಟು ಶ್ಲೋಕ ಹೇಳಿದ್ದು ಅಂತ ಇವ್ರ ಹತ್ರ ಕೇಳಲಿಲ್ಲ. ಮತ್ತೆ ಲೀಲೆಯ ಅನೇಕ ಕಲೋದು ಅದೇ ನೆಕ್ಸ್ಟ್ ಶ್ಲೋಕ, ಇವರು ಅದರ ಶ್ಲೋಕ ಮುಗಿಯುವಾಗ 2ನೇ ಶ್ಲೋಕ ರೆಡಿ ಆಯಿತು. ಲೀಲೆಯ ಅಲೆ, ಅದು ಲೀಲಾಜಾಲವಾಗಿ ಅನುವ್ಯಾಖ್ಯಾನವನ್ನು ರಚನೆ ಮಾಡಿದರು. ಅಂದ್ರೆ ಆಚಾರ್ಯರು ಒಂದು ಕ್ಷಣ ವ್ಯರ್ಥ ಮಾಡ್ತಿದ್ದಾರೆ. ಒಂದು ಸದಾ ಸಚ್ಛಾಸ್ತ್ರ ಚಿಂತನೆ, ಇಲ್ಲ ಅಸಚ್ಛಾಸ್ತ್ರ ಖಂಡನೆ, ಅದರ ಮೂಲಕ ಸದಾ ಭಗವತ್ ಚಿಂತನೆ. ಅದರಿಂದ ವಾಮನ ಪಂಡಿತಾಚಾರ್ಯ ಹೇಳ್ತಾರೆ, ಮಂಗಲಾಚರಣೆ ಮಾಡಿದಾಗ ಕೆಲವು ಕಡೆ ಸಂಬೋಧನೆಯೇ ಇಲ್ಲ, ನಮೋ ನಾರಾಯಣ ತೇ ಅಂತಾರೆ. ತೇ ಅಂದ್ರೆ ಸಂಬೋಧನೆ ಏನೋ ಒಂದು, ಭಗವಂತ ನಿನಗೆ ನಮಸ್ಕಾರ, ಏನಿಲ್ಲ ನಿನಗೆ ನಮಸ್ಕಾರ ಅಂತ ಹೇಳ್ಬಿಡ್ತಾರೆ. ತೇ ಅಂತ ನಿನಗೆ ಅಂದ್ರೆ ಏನು ತಿಳ್ಕೋಬೇಕು ನಾವು, ಇದಕ್ಕಿದ್ದಾಗಿ ನಿನಗೆ ಅಂದ್ರೆ ಏನಂದ್ರೆ ವಾಮನ ಪಂಡಿತಾಚಾರ್ಯ ಹೇಳ್ತಾರೆ, ನೋಡಿ ನಮಗೆ ಮಂಗಲಾಚರಣೆ ಮಾಡುವಾಗ ಒಂದು ಸಮಸ್ಯೆ ಅದು. ತೇ ಅಂದ್ರೆ ಯಾರಿಗೆ? ಅವರಿಗೆ ಸದಾ ಕಣ್ಣೆದುರಿರುವ ಭಗವಂತ, ಅದರಿಂದ ಎದುರಿದ್ದವನು ತೇ ಅಂತಾರೆ ಅವರು. ನಿನಗೆ ನಮಸ್ಕಾರ, ಯಾಕೆಂದ್ರೆ ನಿನಗೆ ಅವ್ರ ಕಣ್ಣು ಎದುರಿರೋದೇ ಭಗವಂತ. ನಿರಂತರ ಭಗವಂತನ ಚಿಂತನೆ ಮಾಡುವ ಆಚಾರ್ಯರಿಗೆ ತೇ ಅಂತ ಹೇಳಿಬಿಟ್ರೆ ಮಂಗಲಾಚರಣೆ ಆಗ್ಬಿಡುತ್ತೆ. ಅವನ ಸಂಬೋಧನೆ ಬೇಡ. ನಮಗಾಗುವಾಗ ಅವನು ಎದುರು ನಿಲ್ಲೋದಿಲ್ಲ. ಓ ಭಗವಂತ ಎದುರು ಬಾರಯ್ಯ, ನಿನಗೆ ನಮಸ್ಕಾರ. ಅವರಿಗೆ ಸದಾ ಎದುರಿದ್ದ ಭಗವಂತನಿಗೆ ನಮಸ್ಕಾರ ಅಂತ ಹೇಳ್ತಾರೆ. ಅದರಿಂದ ಆಚಾರ್ಯರ ಮಂಗಲಾಚರಣೆ ಅದು ವಿಲಕ್ಷಣ, ನಮ್ಮ ಮಂಗಲಾಚರಣೆ ಅಂತೆ ಅಲ್ಲ. ಅದನ್ನು ಸದಾ ಮಾಡುತ್ತೇ ನಮಃ ಅನ್ನುವುದು ಗ್ರಂಥಾರಂಭದಲ್ಲಿ ಮಾಡಿದ್ದಲ್ಲ, ಸುಮ್ಮನೆ ಅದನ್ನು ಗ್ರಂಥಾರಂಭದಲ್ಲಿ ಗ್ರಥನ ಮಾತ್ರ ಮಾಡಿದ್ದು, ನಮಗೆ ತಿಳುವಳಿಕೆ ಬರಲಿ ಅಂತ ರೀತಿ ಹೇಳ್ತಾರೆ. ಅಂಥ ಆಚಾರ್ಯರ ಮತ್ತು ತ್ರಿವಿಕ್ರಮ ಪಂಡಿತರ ಸಂಬಂಧ ಒಂದು ಅದ್ಭುತವಾದಂತಹದ್ದು. ಅನುವ್ಯಾಖ್ಯಾನ ರಚನೆ ಆಯಿತು, ಅಲ್ಲಿಗೆ ಮುಗಿಲಿಲ್ಲ. ಆಮೇಲೆ ತ್ರಿವಿಕ್ರಮ ಪಂಡಿತರಿಗೋಸ್ಕರ ಆಚಾರ್ಯ ಒಂದು ಗ್ರಂಥ ರಚನೆ ಕೇಳಿದ್ರೆ 2 ಗ್ರಂಥ ರಚನೆ ಮಾಡಿಕೊಟ್ರು. ಯುಕ್ತಾಯಾಹ ಯುಕ್ತಿಮಾನಾಯಾಹ ಪ್ರೋಕ್ತಾಯಾಹ ತತ್ರಜಾತ್ಮನ ವ್ಯಕ್ತಂ ಚಕ್ರೆ ವಿವರಣಂ ಕವೀಂದ್ರೈರೇಶ ದುಷ್ಕರಂ. ಅನುವ್ಯಾಖ್ಯಾನದಲ್ಲಿ ಏನು ಅಧಿಕರಣ ಯುಕ್ತಿಮಾಲ ಅಂತ, ಪ್ರತಿಯೊಂದು ಅಧಿಕರಣದ ಪೂರ್ವಪಕ್ಷಿ ಯುಕ್ತಿಯಲ್ಲಿ ಪಾದಾಂತೆಯಲ್ಲಿ ಸಂಕ್ಷಿಪ್ತವಾಗಿ ಒಂದು 2-3 ಶ್ಲೋಕಗಳಲ್ಲಿ ಹೇಳ್ತಾರೆ. ಅದು ಪುನಃ ಅರ್ಥ ಆಗುವುದಿಲ್ಲ. ಜಯತೀರ್ಥರು ಸುಧಾದಲ್ಲಿ ಅದಕ್ಕೆ ವ್ಯಾಖ್ಯಾನ ಮಾಡಲ್ಲ, ಯಾಕಂದ್ರೆ ಆಚಾರ್ಯ ನ್ಯಾಯವನ್ನು ಬರೆದಾರೆ. ವ್ಯಾಖ್ಯಾನ ಆ ಶ್ಲೋಕಗಳನ್ನ ಅಷ್ಟು ಬಿಟ್ಟು ಮುಂದೆ ಹೋಗ್ತಾರೆ. ಆ ಶ್ಲೋಕ ವ್ಯಾಖ್ಯಾನವೇ ಮಾಡೋದಿಲ್ಲ ಸುಧಾದಲ್ಲಿ. ಅದಕ್ಕೆ ಏನು ಅಂದ್ರೆ ಆಚಾರ್ಯ ವ್ಯಾಖ್ಯಾನ ಅಂತಾರೆ, ಅದಕ್ಕೆ ನ್ಯಾಯವನ್ನಕ್ಕೆ ಬೇರೆ ವ್ಯಾಖ್ಯಾನ. ನೀವು ಬ್ರಹ್ಮಸೂತ್ರದ ಅನುವ್ಯಾಖ್ಯಾನದಲ್ಲಿ ಸೂಚಿಸಿರತಕ್ಕಂಥ ಯುಕ್ತಿ ಮಾಲೆ ಏನಿದೆ, ನೀವೇ ಪ್ರೋಕ್ತಾಯ ತತ್ರಚಾತ್ಮ, ನೀವೇ ಹೇಳಿದ್ದು, ಅದಕ್ಕೆ ಇನ್ನೊಬ್ಬರು ವ್ಯಾಖ್ಯಾನ ಮಾಡುವ ಹಾಗಿಲ್ಲ. ಅದಕ್ಕೆ ವ್ಯಕ್ತಂ ಚಕ್ರೆ ವಿವರಣ ನ್ಯಾಯ ವಿವರಣ ಅಂತ ನೀವು ಹೇಳಿದ ನ್ಯಾಯಗಳಿಗೆ ನೀವೇ ವಿವರಣೆ ಮಾಡಿ ವ್ಯಾಖ್ಯಾನ ಮಾಡಿದ್ರಿ. ನಿಮ್ಮ ಗ್ರಂಥಕ್ಕೆ ಇನ್ನೊಬ್ಬರದ್ದು ವ್ಯಾಖ್ಯಾನ ಮಾಡುವುದು ನಮ್ಮಂಥವರಿಗೆ ವ್ಯಾಖ್ಯಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕವೀಂದ್ರೈ ಏಷ ದುಷ್ಕರಂ, ಎಂಥ ವಿದ್ವಾಂಸರಿಗೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯುಕ್ತಿಮಾಲೆಯನ್ನು ಚಿಂತನೆ ಮಾಡುವುದು ಅದರ ವಿವರಣೆ. ಹೀಗೆ
ಬ್ರಹ್ಮಸೂತ್ರದ ಮೇಲೆ 2 ಗ್ರಂಥ ನೀವು ಮೊದಲು ರಚಿಸಿದ್ರಿ. ತ್ರಿವಿಕ್ರಮ ಪಂಡಿತರ ಪ್ರಾರ್ಥನೆಯ ಮೇರೆಗೆ ಮತ್ತೆರಡು ಗ್ರಂಥಗಳ ರಚನೆಯಾಗಿ ಸೂತ್ರ ಪ್ರಸ್ಥಾನದ ಮೇಲೆ 4 ಗ್ರಂಥಗಳ ರಚನೆ ಮಾಡಿ ಉದ್ಧಾರ ಮಾಡಿದರು ನೀವು ಅಂತ. ಇಲ್ಲಿಗೆ ನಾರಾಯಣ ಪಂಡಿತರ ಮನೆತನದ ಒಂದು ಸಂಬಂಧವನ್ನು ಅವರು ತಾನು ಎಲ್ಲೂ ತನ್ನ ತಂದೆ ಅಂತ ಹೇಳಿಕೊಳ್ಳುವುದಿಲ್ಲ. ತ್ರಿವಿಕ್ರಮ ಪಂಡಿತರ ಅತ್ಯಂತ ಆಚಾರ್ಯರಿಗೆ ಪ್ರೀತಿ ಪಾತ್ರರಾದ ತ್ರಿವಿಕ್ರಮ ಪಂಡಿತರ ಜೀವನ ಚರಿತ್ರೆ, ಆಚಾರ್ಯರ ಬದುಕಿಗೆ ಅವರು ಆಚಾರ್ಯ ಜೊತೆಗೆ ಶಿಷ್ಯರಾಗಿ ಸೇರಿಕೊಂಡು ನಡೆದ ಘಟನೆ ಇನ್ನು ಮುಂದೆ ಏನೂ ಬರುವುದಿಲ್ಲ. ತ್ರಿವಿಕ್ರಮ ಪಂಡಿತರ ಆ ಮನೆತನದ ಕಥೆ ಇಷ್ಟು ವಿಸ್ತಾರವಾಗಿ ಪ್ರತ್ಯಕ್ಷದರ್ಶಿಗಳಾದ ನಾರಾಯಣ ಪಂಡಿತರು ನಮಗೆ ತಿಳಿಸಿದರು. ಇದರ ಅನಂತರ ನಾವು ನಾಳೆಯಿಂದ ನೋಡಬೇಕಾದ್ದು ಆಚಾರ್ಯರ ಸೋದರ ವಿಷ್ಣು ತೀರ್ಥರ ಜೀವನ, ಅಲ್ಲಿಂದ ಅವರು ಸನ್ಯಾಸದ ಕಡೆಗೆ ಒಲೆದು ಸನ್ಯಾಸಿಯಾಗಿ ಮಾಡಿದ ಸಾಧನೆ ಸಿದ್ಧಿ. ಅದನ್ನು ಸುಮಾರು ಒಂದು 29 ಶ್ಲೋಕಗಳಲ್ಲಿ ವಿಷ್ಣು ತೀರ್ಥರ ಚರಿತ್ರೆಯನ್ನು ಹೇಳ್ತಾರೆ. ಅದು ದುರ್ಲಭ. ಇನ್ನೆಲ್ಲಿಯೂ ನಮಗೆ ವಿಷ್ಣು ತೀರ್ಥರ ಬಗ್ಗೆ ವಿಷ್ಣು ತೀರ್ಥ ವಿಜಯ ಅಂತ ಒಂದು ಗ್ರಂಥ ಇತ್ತು, ಮಧ್ವ ವಿಜಯದ ಹಾಗೆ. ನಾನು ಓದಿದ್ದೇನೆ ಅದನ್ನು. ಆದರೆ ಇವತ್ತನ್ನ ನಿರ್ನಾಮ ಯಾರೋ ಹಶಪ್ ಮಾಡಿಬಿಟ್ಟಿದ್ದಾರೆ. ಈಗ ಅದು ಪುಸ್ತಕವೇ ಸಿಗ್ತಾ ಇಲ್ಲ. ಈಗ ನಮಗೆ ಇರೋದು ವಿಷ್ಣು ತೀರ್ಥರ ಬಗ್ಗೆ ಇವರು ಹೇಳಿದ್ದು ಮಾತ್ರ. ವಿಷ್ಣು ತೀರ್ಥ ವಿಜಯ ನಾನು ಓದಿದ್ದೆ, ನಾನು ಬಾಲ್ಯದಲ್ಲಿ ಅದನ್ನು ಓದಿದ್ದೆ. ಈಗ ಅದು ಪುಸ್ತಕವೇ ಇಲ್ಲ. ಅದು ಯಾರು ಬಿಸಾಡಿ ಹಾಕಿದ್ದಾರೋ ಅಥವಾ ಅದನ್ನು ಮುಚ್ಚಿಟ್ಟಿದ್ದಾರೋ ಹಶಪ್ ಮಾಡಿದ್ದಾರೋ ಗೊತ್ತಿಲ್ಲ. ಅದರಿಂದ ವಿಷ್ಣು ತೀರ್ಥರ ಬಗ್ಗೆ ನಮಗೆ ಈಗ ಇರತಕ್ಕಂಥ ಏಕಮಾತ್ರ ದಾಖಲೆ ಅಂದರೆ ಮಧ್ವವಿಜಯ. ಅದರಲ್ಲಿ ಬಹಳ ಅಪೂರ್ವವಾದಂತಹ ಸಂಗತಿಗಳು ಹೇಳ್ತಾರೆ. ಅದನ್ನು ಮತ್ತೆ ಮುಂದೆ ನೋಡೋಣ. ನಾವು ತ್ರಿವಿಕ್ರಮ ಪಂಡಿತರ ಬಗೆಗಿನ ವಿವರವಾದ ಇತಿಹಾಸವನ್ನು ನೋಡಿದೆವು. ನೋಡಿ ಗಮನಿಸಿ, 11ನೇ ಸರ್ಗ ಮುಗಿಯುವ ತನಕ ಆಚಾರ್ಯರ ಸುಮಾರು 50 ವರ್ಷಗಳ ಇತಿಹಾಸವನ್ನ ಒಂದೊಂದು ವರ್ಷದ ಇತಿಹಾಸವನ್ನ 3-4 ಶ್ಲೋಕಗಳು ಹೇಳಿದ ನಾರಾಯಣ ಪಂಡಿತಾಚಾರ್ಯರು ಅವರು ಕಾಸರಗೋಡಿನ ವಾಸ್ತವ್ಯದ 1 ತಿಂಗಳು 2 ತಿಂಗಳ ಕಥೆಯನ್ನ 4 ಸರ್ಗಗಳಲ್ಲಿ ವರ್ಣಿಸಿದ್ದಾರೆ. ಅಂದರೆ ಪ್ರತ್ಯಕ್ಷದರ್ಶಿ. ಆದ್ದರಿಂದ ಬರೇ ಅವರು ಶರದ್ ಋತುವಿನಲ್ಲಿ ಅಲ್ಲಿಗೆ ಬಂದರು. ಅಂದರೆ ಆಶ್ವೀಜ, ಕಾರ್ತಿಕ, ಶರದಕ್ಕೆ ಮತ್ತೆ ಉಡುಪಿಗೆ ಬರ್ತಾರೆ. ಈ 2 ತಿಂಗಳ ಕಥೆಯನ್ನ 4 ಸರ್ಗೆಗಳಲ್ಲಿ 12, 13, 14, 15 4 ಸರ್ಗೆಗಳಲ್ಲಿ ವಿಸ್ತಾರವಾಗಿ ವರ್ಣಿಸಿದ್ದಾರೆ. ಅದಕ್ಕೆ ಕಾರಣ ಅವರು ಕಣ್ಣಾರೆ ಕಂಡ ಒಂದು ಪ್ರಭಾವ. ಬೇರೆಯದನ್ನು ಕೇಳಿದ್ದನ್ನು ಸಂಕ್ಷಿಪ್ತವಾಗಿ ವಿವರಿಸಿದ್ದಾರೆ. ಅದರಲ್ಲಿ ಬಹಳ ಮುಖ್ಯವಾಗಿ ಅವರು ಅವರ ತಂದೆ ತ್ರಿವಿಕ್ರಮ ಪಂಡಿತರಿಗೂ ಆಚಾರ್ಯರಿಗೂ ಇದ್ದಂತಹ ಸಂಬಂಧ, ಅದರಿಂದ ಅವರು ವಾದ ಮಾಡಿದ್ದು, ಅದರಲ್ಲಿ ವಾದದಲ್ಲಿ ಪರಾಭೂತರಾಗಿ ಆಚಾರ್ಯರ ಶಿಷ್ಯತ್ವ ಸ್ವೀಕಾರ ಮಾಡಿದ್ದು, ಆಚಾರ್ಯರಿಂದ ಅನುವ್ಯಾಖ್ಯಾನ ನ್ಯಾಯ ವಿವರಣ ಬರೆಸಿದ್ದು, ಆಚಾರ್ಯರ ಆಜ್ಞೆಯಂತೆ ತತ್ವಪ್ರದೀಪ ಬರೆದದ್ದು ಎಲ್ಲವನ್ನ ನಾವು ನೋಡಿದೆವು. ಅಂದರೆ ತ್ರಿವಿಕ್ರಮ ಪಂಡಿತರ ಬಗೆಗೆ ಅವರು ಹೇಳಬೇಕಾದ ವಿಷಯವನ್ನ ಸಾಕಷ್ಟು ವಿಸ್ತಾರವಾಗಿ ನಾರಾಯಣ ಪಂಡಿತರು ತಿಳಿಸಿದರು. ಇನ್ನು ಮುಂದೆ ಆಚಾರ್ಯರ ಸನ್ಯಾಸಿ ಶಿಷ್ಯರು ಅವರ ಬಗ್ಗೆ ಹೇಳ್ತಾರೆ. ಆಚಾರ್ಯರಿಂದ ಸನ್ಯಾಸ ಸ್ವೀಕರಿಸಿದ ಪ್ರಧಾನ ಶಿಷ್ಯರು ಎಲ್ಲರೂ ಅಲ್ಲ, ಯಾಕೆಂದರೆ ಬಹವಃ ಯತೀಂದ್ರಾಹ ಬಹುದೇಶಜಾಹ ಅಂತ ಇನ್ನೂ ಹೆಚ್ಚು ಮಂದಿ ಶಿಷ್ಯರು ಇದ್ದಿರಬಹುದು ಅಂತ ಕಾಣುತ್ತೆ. ಆದರೆ 9 ಮಂದಿ ಪ್ರಧಾನರು. ಯಾಕೆ ಅಂತಂದರೆ ಅದು ಆಚಾರ್ಯರ ಪರಂಪರೆಯನ್ನು ಬೆಳೆಸಿಕೊಂಡು ಉತ್ತರಾಧಿಕಾರಿಯನ್ನು ನೇಮಿಸಿದ ಶಿಷ್ಯ ಪರಂಪರೆಯನ್ನು ಉಳಿಸಿಕೊಂಡವರು 9 ಮಂದಿ. ಉಳಿದವರು ಸನ್ಯಾಸ ತಗೊಂಡ್ರು. ಅವರು ಮತ್ತೆ ಇನ್ಯಾರಿಗೂ ಸನ್ಯಾಸ ಕೊಡಲಿಲ್ಲ. ಹಾಗಾಗಿ ಅಂಥ ಯತಿ ಪರಂಪರೆಯ ಒಂದು ವಿವರವೂ ನಮಗೆ ಸಿಗೋದಿಲ್ಲ. ಆಚಾರ್ಯ ಕಾಲದಲ್ಲಿ ಆಚಾರ್ಯರಿಂದ ಸನ್ಯಾಸ ತಗೊಂಡವರು ಬಹಳ ಮಂದಿ ಇರಬಹುದು. ಆದರೆ ಆ ಪರಂಪರೆಯನ್ನು ಬೆಳೆಸಿಕೊಂಡು ಬಂದವರು 9 ಜನ. ಆಚಾರ್ಯರಿಂದ ಸನ್ಯಾಸ ತಗೊಂಡು ಪರಂಪರೆಯನ್ನು ಬೆಳೆಸಿಕೊಂಡು ಬಂದವರು ಕೇವಲ 9 ಜನ. ಇದಕ್ಕಿಂತ ಹೆಚ್ಚು ಸಂಖ್ಯೆಯಲ್ಲಿ ಹೇಳ್ತಕ್ಕಂಥದ್ದು ಅನೈತಿಹಾಸಿಕ. ಮಧ್ವವಿಜಯ ಸರಿಯಾಗಿ ಓದದೇ ಇದ್ದವರು ಹೇಳೋ ಕಥೆ. ಆಚಾರ್ಯರ ಸನ್ಯಾಸಿ ಶಿಷ್ಯರಲ್ಲಿ ಈಗ ಆಚಾರ್ಯರ ವಿಶೇಷ ಅನುಗ್ರಹಕ್ಕೆ ಪಾತ್ರರಾದ, ಆಚಾರ್ಯರಿಂದ ಪ್ರಣವ ಮಂತ್ರದ ಅಪೂರ್ವ ಅರ್ಥವನ್ನು ಉಪದೇಶ ಪಡೆದ ವಿಷ್ಣು ತೀರ್ಥರ ಬಗ್ಗೆ ಈಗ ಸೋದರ, ಪೂರ್ವಾಶ್ರಮದ ಸೋದರ ವಿಷ್ಣು ತೀರ್ಥರ ಬಗ್ಗೆ 29 ಶ್ಲೋಕಗಳಲ್ಲಿ ವಿಷ್ಣು ತೀರ್ಥರ ಚರಿತ್ರೆಯನ್ನು ಹೇಳ್ತಾರೆ. ಅವರು ಬಹಳ ಅಪೂರ್ವವಾದಂತಹ ವ್ಯಕ್ತಿತ್ವ. ಅವರು ನಾರಾಯಣ ಪಂಡಿತರು ಕೆಲವೇ ಮಾತುಗಳಲ್ಲಿ ಆ ಅಪೂರ್ವ ವ್ಯಕ್ತಿತ್ವವನ್ನು, ಅಂದರೆ ಆಚಾರ್ಯ ಶಿಷ್ಯರಲ್ಲಿ
ವಿಷ್ಣು ತೀರ್ಥರಷ್ಟು ಎತ್ತರಕ್ಕೆ ಏರಿದವರು ಇನ್ನೊಬ್ಬರು ಇಲ್ಲ ಅನ್ನೋದನ್ನ ಆ 20 ವರ್ಷದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ. ಅಂಥ ಒಂದು ಎತ್ತರಕ್ಕೆ ಏರಿದ ಪ್ರಣವೋಪಾಸನೆಯಲ್ಲಿ ಎಲ್ಲರನ್ನೂ ಆಚಾರ್ಯ ಶಿಷ್ಯರೆಲ್ಲರೂ ಪ್ರಣವೋಪಾಸಕರ ಯತಿಗಳು, ಅವರು ಎಲ್ಲರನ್ನೂ ಮೀರಿಸಿದ ಮಹಾನ್ ಯತಿ ಅಂತಕ್ಕಂಥ ಮಾತನ್ನ ಅವರು ಸನ್ಯಾಸ ಯಾಕೆ ತಗೊಂಡ್ರು, ಅಲ್ಲಿಂದ ಅವರ ಪೂರ್ವಾಶ್ರಮದ ಕಥೆಯನ್ನು ವಿವರವಾಗಿ ಸಂಕ್ಷಿಪ್ತವಾಗಿ ಹೇಳಿ ಅವರು ಸನ್ಯಾಸ ತಗೊಳ್ತಕ್ಕಂಥ ಪ್ರಸಂಗ ಏನು ಬಂತು ಅನ್ನೋದನ್ನು ಹೇಳ್ತಾರೆ. ಮಧ್ವೇಂದೋ ನಿತ್ಯ ಸಂಬಂಧಾತ್ ನಿಸ್ತಮಸ್ತಾಪಚೇತಸೋ ವೈಕುಂಠಂ ಯಾತಯೋ ಪಿತ್ರೋ ಗೃಹೇಸ್ಯ ಅವರಜೋ ವಸತ್. ಆಚಾರ್ಯರ ತಂದೆ ತಾಯಿ ಮೊದಲು ಮನಸ್ಸು ಗಳಿಸಿಕೊಂಡಿದ್ರು ಪ್ರಾರಂಭದಲ್ಲಿ, ಅದು ಬಂದಿದೆ ಮೊದಲೇ. ಆಚಾರ್ಯರು ಸನ್ಯಾಸ ತಗೊಂಡ್ರು ಅಂದಾಗ ತಂದೆಗೆ ತಾಯಿಗೆ ಇಷ್ಟ ಇರಲಿಲ್ಲ. ಅವರು ಒಪ್ಪಿಗೆ ಕೊಟ್ಟದ್ದೇ ಮನಸ್ಸಿಲ್ಲದ ಮನಸ್ಸಿನಿಂದ. ಹಾಗಾಗಿ ಆದರೂ ಸನ್ಯಾಸ ತಗೊಂಡ್ರು ಅಂತ ಸ್ವಲ್ಪ ಸಿಟ್ಟಿತ್ತು ನಡಿಲ್ಲ ಇವರಿಗೆ. ಸಿಟ್ಟಿನಿಂದ ಬಹಳ ದಿವಸ ಸನ್ಯಾಸ ಸ್ವೀಕಾರ ಮಾಡಿದ ಮೇಲೆ ಮಗನ ಭೇಟಿಗೆ ಹೋಗಿರಲಿಲ್ಲ ಅವರು. ಆದರೆ ಮಗನ ಎತ್ತರ ಮನವರಿಕೆಯಾದ ಮೇಲೆ ಇದು ಲೋಕದ ಸೊತ್ತು, ನನ್ನ ಸೊತ್ತು ಅಲ್ಲ ಅನ್ನೋದು ಅವರಿಗೆ ಮನವರಿಕೆ ಆದ ಮೇಲೆ ಮತ್ತೆ ಮಗನ ಹತ್ರ ಹೋದರು, ಸಂತೋಷಪಟ್ಟರು. ಕೊನೆಗೆ ಪ್ರಾಯ ಆಚಾರ್ಯರನ್ನು ಬಿಟ್ಟಿರುವುದು ಸಾಧ್ಯ ಇಲ್ಲ ಅನ್ನುವ ಸ್ಥಿತಿ ಬಂತವರಿಗೆ. ನನಗೆ ಇಲ್ಲಿ ಆ ಮಾತು ಹೇಳ್ತಾರೆ. ಮಧ್ವೇಂದೋಹೋ ನಿತ್ಯ ಸಂಬಂಧ ಅಂತ ಆಚಾರ್ಯರು ಅನ್ನುವ ಚಂದ್ರ, ಅದರ ಬೆಳಕು ಬೆಳದಿಂಗಳು ದಿನಾಲೂ ತನಗೆ ಬೇಕು ಅನ್ನುವಂಥ ರೀತಿಯಿಂದ ಪ್ರಾಯ ದಿನವೂ ಆಚಾರ್ಯರ ದರ್ಶನ ಆಗಬೇಕು. ಪ್ರಾಯ ಆಚಾರ್ಯರ ಒಟ್ಟಿಗೆ ಸಂಚಾರಕ್ಕೆ ಹೋದಾಗಲೂ ಹೋಗ್ತಿದ್ದರು. ನಿತ್ಯ ಸಂಬಂಧ ಅನ್ನೋದ್ರಲ್ಲಿ ಈ ಧ್ವನಿ ಇದೆ. ಆಚಾರ್ಯರು ಯಾತ್ರೆ ಹೋದಾಗ ಅವರ ಜೊತೆಗೆ ಶಿಷ್ಯರ ಜೊತೆಗೆ ಇವರು ಯಾತ್ರೆ ಹೋಗ್ತಿದ್ರೇನೋ ತಾಯಿ ತಂದೆ ಕೂಡ. ಅಂತೂ ಆಚಾರ್ಯರ ನಿರಂತರ ಸಂಬಂಧ ಬೆಳೆಸಿಕೊಂಡ್ರಂತೆ ಕನೆಗೆ. ಆದ್ದರಿಂದ ನಿಸ್ತಮಸ್ತಾಪ ಚೇತಸೋಹೋ, ಆ ಚಂದ್ರನ ಬೆಳದಿಂಗಳು ಮಧ್ವಚಂದ್ರಮನ ಬೆಳದಿಂಗಳಿನಿಂದಾಗಿ ಅವರ ಮನಸ್ಸಿನಲ್ಲಿದ್ದ ಕತ್ತಲು ಮತ್ತು ತಾಪ, ಸೆಖೆ, ಯಾಕೆ ಬೆಳದಿಂಗಳು ತಂಪು, ಆ ತಮಸ್ಸು ಮತ್ತು ತಾಪ ಎರಡು ಹೋಗಿ ಶಾಂತವಾಯಿತು, ಮನಸ್ಸು ಪ್ರಶಾಂತವಾಯಿತು, ಅಜ್ಞಾನ ಪರಿಹರಿದು ಬೆಳಕು ತುಂಬಿತು. ಆಗ ಹಾಗೆ ಆಚಾರ್ಯರ ಜೊತೆಗೆ ಸಂಪರ್ಕ ಇಟ್ಟುಕೊಂಡು ಯಾವುದೋ ಒಂದು ಘಟ್ಟದಲ್ಲಿ ಪ್ರಾಯ ಆಚಾರ್ಯರು ಈ 3ನೇ ಬಾರಿ ಬದರಿಗೆ ಹೋದಾಗಲೋ ಅಥವಾ ಬದರಿಂದ ಬಂದ ಮೇಲೋ ಯಾವುದೋ ಒಂದು ಸಂದರ್ಭದಲ್ಲಿ ಈ ತಂದೆ ತಾಯಿ ಇಬ್ಬರು, ಅಂದ್ರೆ ಆಚಾರ್ಯರ 50 ವಯಸ್ಸಿನ ಆಚೆ ಈಚೆ. ವೈಕುಂಠಂ ಇದೇ ನಾರಾಯಣ ಪಂಡಿತನ ಏನು ತೊಂದರೆ ಮಾಡೋದು ಅಂದ್ರೆ ಯಾವುದನ್ನು ಕರಾರುವಾಕ್ಕಾಗಿ ಕೊಡೋದಿಲ್ಲ. ಎಷ್ಟನೇ ವಯಸ್ಸು, ಆಚಾರ್ಯರಲ್ಲಿ ಇದ್ರು, ಏನಾಯ್ತು, ಈ ವಿವರಗಳು ಕೊಡೋದು, ಅದೇನು ಕೊಡೋದಿಲ್ಲ. ವೈಕುಂಠಂ ಯಾತ ಒಪ್ಪಿತು, ತಂದೆ ತಾಯಿ ಇಬ್ರು ತಿರುಕೊಂಡ್ರು ಅಂತ ಹೇಳ್ತಾರೆ. ಆಚಾರ್ಯ ಸುಮಾರು 50ರ ಆಚೆ ಈಚೆ ಯಾವ ವಯಸ್ಸಿನಲ್ಲಿ ಆಚಾರ್ಯಲ್ಲಿದ್ರು ಒಂದು ವಿಷಯವೇ ಉಳಿದಿಲ್ಲ. ವೈಕುಂಠಂ ಯಾತಯೋ ಪಿತ್ರೋ, ತಂದೆ ತಾಯಿ ಅವರ ಎಷ್ಟು ಸಮಯ ಏಕಾಕಿ, ಯಾವಾಗ ಅವರು ಪತ್ನಿ ವಿಯೋಗ ಆಯಿತು ಅಥವಾ ಇವರು, ಇದು ಯಾವುದೇ ಹೇಳುವುದಿಲ್ಲ. ಆದರೆ ತಂದೆ ತಾಯಿ ಇಬ್ರು ತೀರಿಕೊಂಡ್ರು. ಬಹಳ ಈ ಕಥೆಗಳನ್ನು ಎಷ್ಟು ವೇಗವಾಗಿ ಮತ್ತು ಸ್ಕಿಪ್ ಮಾಡ್ತಾರೆ ನೋಡಿ ಬೇರೆ ಕಥೆಗಳಾಗುವಾಗ, ಆಗ ಹೆಚ್ಚು ವಿವರ ಕೊಡುವುದಿಲ್ಲ. ವೈಕುಂಠಂ ಯಾತಯೋ ಪಿತ್ರೋ, ತಂದೆ ತಾಯಿ ತೀರಿಕೊಂಡ್ರು. ಗೃಹೇ ಅಸ್ಯ ಅವರಜಃ ವಸತು. ಅವಾಗ ಅವರು ಒಂದು ಮಾತು ಕೊಟ್ಟಿದ್ರು, ನಮ್ಮ ವಂಶ ನಿರ್ವಂಶವಾಗುತ್ತೆ ಎಂದಾಗ ನಿಮ್ಮನ್ನು ನೋಡಿಕೊಳ್ಳತಕ್ಕಂಥ ಒಬ್ಬ ಮಗ ಹುಟ್ಟದೆ ನಾನು ಸನ್ಯಾಸ ಸ್ವೀಕರಿಸುವುದಿಲ್ಲ. ಅದರಿಂದ ಪ್ರಾಯ ಅವರಿಬ್ಬರಿಗೆ ಒಂದು 10-12 ವರ್ಷಾಂತರ ಇರಬಹುದು ಅಂತ ಕಾಣುತ್ತೆ. ಯಾಕಂದ್ರೆ ಆಚಾರ್ಯ ಸನ್ಯಾಸ ಸ್ವೀಕರಿಸಿದ ಯಾವ ವರ್ಷದಿಂದಲೂ ನಾರಾಯಣ ಪಂಡಿತರು ಹೇಳುವುದಿಲ್ಲ. ರೂಢಿಯ ಪ್ರಕಾರ ಅವರು 11-12 ವಯಸ್ಸಲ್ಲಿ ಅಂತ ಹೇಳ್ತಾರೆ. ಅದರ ಬಗ್ಗೆ ಪೂರ್ತಿ ನನಗೆ ಭರವಸೆ ಇಲ್ಲ. ಸಾಮಾನ್ಯ ಆಚಾರ್ಯ ಸನ್ಯಾಸ ಸ್ವೀಕರಿಸುವಾಗ 15-16 ವರ್ಷ ಆಗಿದ್ರು ಆಗಿರ್ಬೋದು. 11ನೇ ವಯಸ್ಸಿನಲ್ಲೇ ಸನ್ಯಾಸ ತಗೊಂಡು ಅಂತ ಹೇಳುವುದು ಖಚಿತವಾಗಿ ಹೇಳಲಿಕ್ಕೆ ಆಗೋದಿಲ್ಲ. ಬೇರೆ ಬೇರೆ ಆ ವಿಷಯಗಳನ್ನು ನೋಡಿದರೆ ಸ್ವಲ್ಪ ವಯಸ್ಸು ಹೆಚ್ಚಿದ್ರು ಇರ್ಬೋದು ಅಂತ. ಏನೇ ಇರಲಿ, ಅಂತೂ ಆಚಾರ್ಯರಿಗೂ ಇವರಿಗೂ ಒಂದು ಕನಿಷ್ಠ 10-12 ವರ್ಷ ಅಂತರ ಇದೆ. ವಿಷ್ಣು ತೀರ್ಥರಿಗೆ ಸರಿ. ತಂದೆ ತಾಯಿ ತೀರಿಕೊಂಡ ಮೇಲೆ ಇವರು ಮನೆ ವಾಳ್ತೆ ನೋಡಿಕೊಂಡು ಮನೆಯಲ್ಲಿದ್ದರು. ಅವರು ಒಬ್ಬರೇ ಇದ್ರು ಮನೆ ವಾಳ್ತೆ ನೋಡಿಕೊಂಡು ಅಂತಂದರೆ ಇದರ ವಿಷಯದಲ್ಲಿ ನಾರಾಯಣ ಪಂಡಿತರು ಏನೂ ಹೇಳುವುದಿಲ್ಲ. ಆದರೆ ನಾರಾಯಣ ಪಂಡಿತರು ಅಸ್ಪಷ್ಟವಾಗಿ ಹೇಳಿದ್ದಾರೆ, ಅದರ ವಿಷಯ ನೋಡೋಣ. ಆದರೆ ವಿಷ್ಣು ತೀರ್ಥ ವಿಜಯ ಅಂತ ಒಂದು ಗ್ರಂಥ ನಾನು ಬಾಲ್ಯದಲ್ಲಿ ನೋಡಿದ್ದೆ.
ಈಗ ಆ ಗ್ರಂಥ ಉಪಲಬ್ಧ ಇಲ್ಲ. ಅದು ಯಾರ ಕೈಗೆ ಹೋಗಿತ್ತೋ ಗೊತ್ತಿಲ್ಲ. ನನಗೆ ಆ ಪುಸ್ತಕ ತಂದುಕೊಟ್ಟವರು ಈಗ ಜೀವಂತರಾಗಿಲ್ಲ. ಅವರ ಮಕ್ಕಳಿಗೆ ಆ ಪುಸ್ತಕ ಎಲ್ಲಿದೆ ಅಂತ ಗೊತ್ತಿಲ್ಲ. ಅದನ್ನ ಅವರು ಏನು ಮಾಡಿದ್ದಾರೆ, ಯಾರಿಗಾರು ಕೊಟ್ಟಿದ್ದಾರೋ, ಏನು ಮಾಡಿದ್ದಾರೆ ಅನ್ನೋ ವಿಷಯ ಗೊತ್ತಿಲ್ಲ. ಸ್ವತಃ ಸ್ವದೇಶ್ರೀಪಾದರೆ ವಿಷ್ಣು ತೀರ್ಥ ವಿಜಯ ಅಂತ ಒಂದು ಗ್ರಂಥ ಇತ್ತು ಅಂತ ನಾನು ಕೇಳಿದ್ದೇನೆ ಹೇಳ್ತಾರೆ. ಅವರ ಕೈಯಲ್ಲೂ ಪುಸ್ತಕ ಇಲ್ಲ. ಬಹಳ ವಿಚಿತ್ರ ಅದು. ಆದರೆ ವಿಷ್ಣು ತೀರ್ಥ ವಿಜಯ ಅಂತ ಪುಸ್ತಕ ಇದ್ದದ್ದು ಸುದ್ದಿ ಅಲ್ಲ, ನಾನು ಓದಿದ್ದೆ. ವಿಷ್ಣು ತೀರ್ಥ ವಿಜಯ ಮಧ್ವ ವಿಜಯದಷ್ಟು ದೊಡ್ಡ ಗ್ರಂಥ ಅಲ್ಲ, ಸುಮಾರು ಒಂದು 400-500 ಶ್ಲೋಕದ ಒಳಗೆ, ಒಂದು 300-400, ಬಹಳ 500 ಶ್ಲೋಕ ಆಗ್ಬೋದು. ನನಗೆ ಗಾತ್ರದ ಸಮಗ್ರ ನೆನಪಿಲ್ಲ ಈಗ. ಅದು ಹೆಚ್ಚಾಗಿ ಅನುಷ್ಠುಪ್ ಶ್ಲೋಕಬದ್ಧವಾಗಿದ್ದದ್ದು ನನ್ನ ನೆನಪು. ಅಂಥ ಒಂದು ವಿಷ್ಣು ತೀರ್ಥ ವಿಜಯ. ಅದರಲ್ಲಿ ವಿಷ್ಣು ತೀರ್ಥರ ಪೂರ್ವಾಶ್ರಮದ ಕಥೆ ವಿವರವಾಗಿ ಬಂದಿತ್ತು, ಉತ್ತರಾಶ್ರಮದ ಕಥೆ ಇತ್ತು. ಅದರಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ವಿಷ್ಣು ತೀರ್ಥರು ವಿವಾಹವಾಗಿದ್ದರು. ಅಂದ್ರೆ ಪೂರ್ವಾಶ್ರಮದಲ್ಲಿ ವಿವಾಹ ಆಗಿ ಮನೆಯಲ್ಲಿದ್ದ. ಹಾಗಾಗಿ ಇವರು ತಂದೆ ತಾಯಿ ತೀರಿಕೊಂಡಾಗ ಮಗ ಸೊಸೆ ಮನೆಯಲ್ಲಿದ್ದರು. ತಮ್ಮ ಅಂತ್ಯಕಾಲದಲ್ಲಿ ಸೇವೆ ಮಾಡಲಿಕ್ಕೆ ಬೇಕು ಅಂತ ಹರಕೆ ಹೇಳಿ ಹೊತ್ತ ಮಗ ಮತ್ತು ಸೊಸೆ ಮನೆಯಲ್ಲಿದ್ದರು. ವಿಷ್ಣು ತೀರ್ಥರ ಪೂರ್ವಾಶ್ರಮದಲ್ಲಿ ಅವರು ಗೃಹಸ್ಥರು, ಬಾಲಬ್ರಹ್ಮಚಾರಿಗಳು ಆಗಿ ಸನ್ಯಾಸ ತಗೊಂಡವರಲ್ಲ. ಇಬ್ಬರು ನಮಗೆ ಈಗ ತಿಳಿದಂತೆ 2 ಮಠಗಳಲ್ಲಿ ಬಾಲಬ್ರಹ್ಮಚಾರಿಗಳಲ್ಲ ಅನ್ನೋದಕ್ಕೆ ಖಚಿತವಾದ ಆಧಾರ ಸಿಕ್ಕಿದೆ. ಒಂದು ಸೋದೆ ಮಠದಲ್ಲಿ, ಒಂದು ಅದುಮಾರ ಮಠದಲ್ಲಿ. ಅದುಮಾರ ಮಠದ ಮೂಲಯತಿಗಳು ನರಹರಿ ತೀರ್ಥರು ಅಂತ ಮಧ್ವವಿಜಯರು ಹೇಳ್ತಾರೆ. ಆದ್ದರಿಂದ ನರಹರಿ ತೀರ್ಥರು ಸಂಸಾರಿಗಳು ಅನ್ನೋದು ಖಚಿತವಾಗಿ ಶಿಲಾಶಾಸನದಿಂದ. ಅವರು ಒಡಿಸ್ಸಾದ ಪ್ರಧಾನಮಂತ್ರಿ ಆಗಿದ್ದವರು, ರಾಜನಿಗೆ ಸಲಹೆಗಾರರಾಗಿ. ಅವರು ಆಂಧ್ರದವರು. ಆದ್ದರಿಂದ ನರಹರಿ ತೀರ್ಥರು ಅದುಮಾರ ಮಠದ ಮೂಲಯತಿಗಳು ಮತ್ತು ವಿಷ್ಣು ತೀರ್ಥರು ಸೋದೆ ಮಠದ ಇವರಿಬ್ಬರು ಬಾಲಬ್ರಹ್ಮಚಾರಿಗಳು ಅಲ್ಲ, ಸನ್ಯಾಸ ತಗೊಂಡವರಲ್ಲ, ಗೃಹಸ್ಥರಾಗಿ ಸನ್ಯಾಸ ತಗೊಂಡವರು. ಹಾಗಾಗಿ ಏನು ಅಂದ್ರೆ ಆಚಾರ್ಯರ ಒಂದು ಮಾತಿಗೆ ಈಗ ನಮ್ಮ ಖುಷಿ ಸಿಕ್ಕಿತು. ಆಚಾರ್ಯರು ಈಗ ನಮ್ಮಲ್ಲಿ ಕೆಲವು ಮಠಗಳಲ್ಲಿ ಬಾಲ ಸನ್ಯಾಸವೇ, ಕೆಲವು ಮಠಗಳಲ್ಲಿ ಗೃಹಸ್ಥ ಸನ್ಯಾಸವೇ. ಎಲ್ಲಾದರೂ ಗೃಹಸ್ಥ ಸನ್ಯಾಸ ಇದ್ದ ಮಠದಲ್ಲಿ ಬಾಲ ಸನ್ಯಾಸ ಕೊಟ್ಟು ಬಿಟ್ಟರೆ ಕೋರ್ಟ್ಗೆ ಹೋಗ್ತಾರೆ ಜನ. ಅಷ್ಟು ಮೂಢತನ ಬೆಳೆದು ಬಿಟ್ಟದೆ ನಮ್ಮಲ್ಲಿ. ನಮ್ಮ ಸಂಪ್ರದಾಯ ಅಲ್ಲ ಅಂತ. ಆದರೆ ವ್ಯಾಸತೀರ್ಥರು ಬಾಲ ಸನ್ಯಾಸಿ, ಅದು ಗೃಹಸ್ಥ ಸನ್ಯಾಸದ ಸಂಪ್ರದಾಯ. ಹಾಗೆ ಏನು ಅಂದ್ರೆ ಆಚಾರ್ಯರ ಮಾತೇನು ಅಂದ್ರೆ ಯದಾ ವಿರಕ್ತ ಪುರುಷ ಪ್ರಜಾಯಿತ. ಸನ್ಯಾಸ ತಗೊಳ್ಳೋದು ಯಾವಾಗ ಅಂದ್ರೆ ಬಾಲ್ಯದಲ್ಲಿಯೋ ಗೃಹಸ್ಥನಲ್ಲಿಯೋ ಅನ್ನೋ ಪ್ರಶ್ನೆ ಅಲ್ಲ, ಯಾವಾಗ ವಿರಕ್ತಿ ಬಂತು ಆವಾಗ. ಆದ್ರಿಂದ ಬಾಲ್ಯ ಸನ್ಯಾಸವು ಗೃಹಸ್ಥ ಸನ್ಯಾಸವು ಅನ್ನೋದು ಇಮ್ಮಟೀರಿಯಲ್, ವಿರಕ್ತಿ ಅನ್ನೋದು ಮುಖ್ಯ. ಆಚಾರ್ಯ ಸಿದ್ಧಾಂತ ಹಾಗಿದ್ದರಿಂದ ಆಚಾರ್ಯರು ಪ್ರಾರಂಭ ಮಾಡಿದ್ದಲ್ಲ. ಇದು ವಿರಕ್ತ ಗೃಹಸ್ಥ ಸನ್ಯಾಸವೇ ಕೆಲವು ಮಠಗಳಲ್ಲಿ ಆಗಬೇಕು, ಬಾಲ ಸನ್ಯಾಸವೇ ಕೆಲವು, ಈ ಸಂಪ್ರದಾಯ ಆಚಾರ್ಯ ಪ್ರಾರಂಭ ಮಾಡಿದ್ದಲ್ಲ, ಅನಂತರ ಬಂತು. ಅದಕ್ಕೆ ಪೂರಕವಾಗಿ ಬಹಳ ದೊಡ್ಡ ಯತಿಗಳೊಬ್ಬರು ಇತ್ತೀಚೆಗೆ ಆಗಿ ಹೋದರು. ವೃಂದಾವನಾಚಾರ್ಯರು ಅಂತ ಸೋದೆ ಮಠದಲ್ಲಿ ಬಹಳ ದೊಡ್ಡ ಜ್ಞಾನಿಗಳು. ಇತ್ತೀಚಿನ ಇತಿಹಾಸದಲ್ಲಿ ಅತ್ಯಂತ ನಮ್ಮ BNK ಶರ್ಮಾ ಅವರ ಚಿಕ್ಕಪ್ಪ ರಂಗಪ್ಪಾಚಾರ್ಯರು ಅವರ ಹತ್ರ ಓದಿದವರು. ಅವರ ತಪಶಕ್ತಿ ಈ ಬಗ್ಗೆ ಅವರು ಅನೇಕ ವಿಷಯಗಳನ್ನು ಹೇಳ್ತಾರೆ. ಅವರು ಮಾಡಿದಂತಹ ಕೆಲವು ಸಂಗತಿಗಳು, ಪವಾಡಗಳನ್ನು ಹೇಳ್ತಾರೆ. ಅವರ ಹತ್ರ ಓದಿದವರು ರಂಗಪ್ಪಾಚಾರ್ಯ. ಅವರು ವಿಶ್ವಪ್ರಿಯ ತೀರ್ಥ ವಿಜಯ ಅಂತ ಅವರು ಒಂದು ಕಾವ್ಯ ಬರೆದಿದ್ದಾರೆ ರಂಗಪ್ಪಾಚಾರ್ಯ. ಅದರಲ್ಲಿ ಅನೇಕ ವಿಷಯಗಳನ್ನು ಹೇಳ್ತಾರೆ. ಅದರಲ್ಲಿ ಅದಷ್ಟೇ ಅಲ್ಲದೆ ನಮಗೆಲ್ಲರಿಗೂ ಗೊತ್ತಿರುವ ವಿಷಯ, ವೃಂದಾವನಾಚಾರ್ಯರು ಸೋದೆ ಮಠಕ್ಕೆ ಒಬ್ಬ ಗೃಹಸ್ಥ ಸನ್ಯಾಸಿನ ಆಶ್ರಮ ಕೊಟ್ಟಿದ್ರು. ಇದು ಆಚಾರ್ಯರ ಮೂಲ ತಿಳಿದವರು. ಇದು ಇತ್ತೀಚೆಗೆ ನಡೆದ ಘಟನೆ. ವರಾಹ ತೀರ್ಥರು ಅಂತ ಒಬ್ಬ ಗೃಹಸ್ಥನಿಗೆ ಆಶ್ರಮ ಕೊಟ್ಟಿದ್ರು. ಆಮೇಲೆ ಇಷ್ಟರ ತನಕ ನಡೆಯದೇ ಇದ್ದದ್ದನ್ನು ನೀವು ಪ್ರಾರಂಭ ಮಾಡಿದ್ರೆ ಗೊಂದಲ ಆಗತ್ತೆ ಅಂತ 7 ಮಠದವರು ವಿರೋಧ ಮಾಡಿದರು. ಕಡೆಗೆ ಅವರನ್ನ ಉದ್ಯಾವರ ಮಠ ಅಂತ ಒಂದು ಮಠ ಕಟ್ಟಿ ಅವರಿಗೆ ಒಂದು ಬೇರೆ ದೇವರು ಕೊಟ್ಟು ಅವ್ರನ್ನ ಬೇರೆ ನಿಲ್ಲಿಸಿದ್ರು, ಯಾಕಂದ್ರೆ ಒತ್ತಡಕ್ಕೆ. ಆದ್ರೆ ಅವರ ಮನಃಪೂರ್ವ ಎಲ್ಲಿ ಜನಕ ಅಂದ್ರೆ, ನನ್ನ ಮನಃಪೂರ್ವಕವಾಗಿ ನಾನು ಇನ್ನೊಬ್ಬನಿಗೆ ಆಶ್ರಮ ಕೊಡುವುದಿಲ್ಲ ಅಂತ ಅವರ ಹೇಳಿಕೆ. ನಾನು ಇಷ್ಟಪಟ್ಟ ಒಟುವಿಗೆ ವ್ಯಕ್ತಿಗೆ ಆಶ್ರಮ ಕೊಟ್ಟಿದ್ದೇನೆ, ಇನ್ನೊಬ್ಬನಿಗೆ ಆಶ್ರಮ ಕೊಡುವುದು ನಿಮಗೋಸ್ಕರ, ನನ್ನ ಮನಃಪೂರ್ವಕ ಅಲ್ಲ ಅಂತ ಹೇಳಿ ಇನ್ನೊಬ್ಬರಿಗೆ ಆಶ್ರಮ ಕೊಡುವಾಗ ಕೂಡ ಹೀಗೆ ಹೇಳಿ ಕೊಟ್ಟಿದ್ದಾರೆ ಅವರು. ನಿಮ್ಮ ಒತ್ತಡಕ್ಕೋಸ್ಕರ ಕೊಡ್ತಾ ಇದ್ದೇನೆ, ಈತನನ್ನ ನಾನು ಮನಃಪೂರ್ವಕವಾಗಿ ಹರಸುವುದಿಲ್ಲ ಅಂತ ಹೇಳಿ ಆಶ್ರಮ ಕೊಟ್ಟಿದ್ದೆ. ಇಷ್ಟು ವಿಚಿತ್ರವಾದಂತಹ ವೃಂದಾವನಾಚಾರ ಕಥೆ ನಮ್ಮ ಕಣ್ಣು ಮುಂದಿದೆ. ಹೀಗೆ ವೈಕುಂಠಂ ಯಾತಯೋ ಗೃಹೇಸ್ಯ ಗೃಹೇ ವಸತ್, ಗೃಹಸ್ಥನಾಗಿ ವಾಸ ಮಾಡಿದ ಅಂತ. ಮನೆಯಲ್ಲಿ ಇರುವುದಂದ್ರೆ ಸಂಸಾರಿಯಾಗಿರುವುದು ಅಂತ ಅರ್ಥ. ಗೃಹಸ್ಥ ಗೃಹೇ ಅವಸತ್ ಅಂದ್ರೆ ಗೃಹಸ್ಥರಾಗಿರುವುದು ಅಂದ್ರೆ ಏನು? ಅವರು ಮದುವೆ ಆಗಿತ್ತು, ಸಂಸಾರಿಯಾಗಿ ಮನೆಯಲ್ಲಿದ್ರು. ಮತ್ತೆ ಇನ್ನೊಂದೇನು ಅಂದ್ರೆ ಅವರು
ಆಚಾರ್ಯ ಹತ್ರ 52 ವರ್ಷದ ನಂತರ ಆಶ್ರಮ ಕೇಳಲಿಕ್ಕೆ ಬಂದದ್ದು. ಅಂತರ ಇರುವುದು 10-11, 40 ವರ್ಷ ಆದ್ರೂ ದಾಟಿರ್ಬೇಕಾ ಸನ್ಯಾಸಗಳು. ಬಾಲ ಸನ್ಯಾಸ ಅಂತೂ ಅಲ್ಲ. ಸ್ವಲ್ಪ ವ್ಯವಹಾರ ಜ್ಞಾನ ಇದ್ದವರಿಗೆ ಇದೆಲ್ಲ ಅರ್ಥ ಆಗುತ್ತೆ. ಬಾಲ ಸನ್ಯಾಸ ಅಲ್ಲ, 40 ವರ್ಷ ದಾಟಿದೆ ಅವರು ಸನ್ಯಾಸ ತಗೊಳ್ಳುವಾಗ. ಸರಿ, ಗೃಹೇಶ್ಯ ಅವರಜಃ ವಸು, ಮನೆಯಲ್ಲಿ ಇದ್ರು. ಆಮೇಲೆ ಮುಂದೆ ನಾವು ಕೆಲವು ವಿಷಯಗಳನ್ನು ನೋಡುವಾಗ ಅವರು ಗೃಹಸ್ಥರನ್ನೊಂದಿಗೆ ನಾರಾಯಣ ಪಂಡಿತರ ಮಾತುಗಳಲ್ಲೂ ಪುಷ್ಟಿ ಸಿಗುತ್ತೆ. ಇದು ಗೃಹೇ ವಸತ ಅನ್ನುವುದೇ ಗೃಹಸ್ಥನಾಗಿರುವುದು ಅಂತಂದ್ರೆ ಬ್ರಹ್ಮಚರ್ಯ ಅಲ್ಲ ಅನ್ನೋದು ಸಿದ್ಧ ಸೂಚನೆ ಇಲ್ಲೇ ಬಂತು. ಆಮೇಲೆ ಮನೆಯಲ್ಲಿ ಇದ್ರು, ಆದರೂ ಅವರಿಗೆ ಮನೆಯಲ್ಲಿ ಆಸಕ್ತಿ ಇರಲಿಲ್ಲ. ಅವರ ಸೆಳೆತ ಅಧ್ಯಾತ್ಮದ ಸಾಧನೆಯಲ್ಲಿ. ಆದರೆ ತಂದೆ ತಾಯಿಯ ಸೇವೆ ಮಾಡೋ ತನಕ, ತಂದೆ ತಾಯಿ ಇರೋ ತನಕ ಮನೆಯಲ್ಲಿ ಇರಬೇಕು, ಅದು ಆಚಾರ್ಯರ ಇಚ್ಛೆ. ತಂದೆ ತಾಯಿಯ ಸೇವೆ ಮಾಡಿಕೊಂಡು ಮನೆಯಲ್ಲಿದ್ದರು. ಸರಿ, ಇನ್ನೊಂದು ವಿಷಯ, ವಂಶ ಬೆಳೀಲಿಕ್ಕೆ ಒಂದು ಹುಡಿಬೇಕು ಅಂತ ಕೇಳಿದ್ದು. ಇವರು ಮದುವೆ ಮಾಡಿಕೊಳ್ಳಿದ ಸನ್ಯಾಸ ತಗೊಂಡ್ರೆ ಅದಕ್ಕೂ ತೊಂದರೆ ಆಗುತ್ತೆ. ಆಚಾರ್ಯರ ಆಶೀರ್ವಚನ ಮಾಡಿ ನಿಮ್ಮ ವಂಶ ಬೆಳೀಲಿಕ್ಕೆ ಒಂದು ಮಗು ಬರುತ್ತೆ, ನಿಮ್ಮ ಸೇವೆನೂ ಮಾಡುತ್ತೆ, ವಂಶ ತಳಿ ಬೆಳೆಯುತ್ತೆ, ನನ್ನನ್ನು ಬಿಡಿ ಅಂತ. ಹಾಗಾಗಿ ಅವರಿಂದ ಒಂದು ವಂಶದ ಕುಡಿ ಬಂದಿರಬೇಕು. ಅದು ಯಾವ ಮನೆತನವೋ ಎಲ್ಲಿ ಹೋಯ್ತೋ ಒಂದು ನಮಗೆ ಈಗ ಗೊತ್ತಿಲ್ಲ. ನಾವು ಅಷ್ಟು ಜಾಣರು, ಮರೆಯುವುದರಲ್ಲಿ ಪ್ರಚಂಡರು. ಆಚಾರ್ಯ ಇತಿಹಾಸವನ್ನೆಲ್ಲ ಮರೆತು ಬಿಟ್ಟಿದ್ದೇವೆ. ಅಂತೂ ವಿಷ್ಣು ತೀರ್ಥರು ಪೂರ್ವಾಶ್ರಮದಲ್ಲಿ ಹೆಸರು ಹೇಳಲಿಲ್ಲ. ನಾರಾಯಣ ಪಂಡಿತರು ಅವರು ಪೂರ್ವಾಶ್ರಮದಲ್ಲಿ ಹೆಸರು ಹೇಳುವುದಿಲ್ಲ. ಆ ಪುಸ್ತಕದಲ್ಲಿ ಇತ್ತೋ ಏನೋ ನನಗೂ ನೆನಪಿಲ್ಲ. ಯಾಕಂದ್ರೆ ನಾನು ಅದನ್ನು ನೋಡಿದ್ದು ಸುಮಾರು 45 ವರ್ಷದ ಕೆಳಗೆ, ಕಮ್ಮಿ ಅಂದ್ರೆ 45 ವರ್ಷ ಆಯಿತು. ಆವಾಗ ಆ ಗ್ರಂಥ ಹೀಗೆ ಕಾಣೆಯಾಗತ್ತೆ ಅನ್ನೋ ಗೊತ್ತಿಲ್ಲ. ಇದ್ದಿದ್ರೆ ಅದನ್ನು ಪ್ರತಿ ತೆಗೆದುಕೊಂಡು ಅಥವಾ ಅದನ್ನು ಪ್ರಿಂಟ್ ಮಾಡಿಸಿಯೋ ಏನೋ ಮಾಡ್ತಿದ್ದೆ. ಅವಾಗ ನೋಡಿದೆ, ಕೊಟ್ಟು ಬಿಟ್ಟೆ. ಅದು ನಾನು ಅದರಲ್ಲಿರುವ ಅಪೂರ್ವ ವಿಷಯಗಳನ್ನ ನೋಟ್ ಕೂಡ ಮಾಡಿಕೊಳ್ಳಿಲ್ಲ. ಈಗ ತಲೆಯಲ್ಲಿ ಎಷ್ಟು ಉಳಿದು ಅಷ್ಟೇ. ನಾನು ಅದನ್ನು ನೆನಪಿಟ್ಟು, ಯಾಕಂದ್ರೆ ಬೇಕಾದಾಗ ಸಿಗುತ್ತಲ್ಲ, ಗ್ರಂಥ ಒಂದು ಉಂಟಲ್ಲ ಅಂತ ಆವಾಗ ಅಲಕ್ಷ್ಯದಿಂದ ನಾನು ಕಣ್ಣು ಹಾಯಿಸಿ ಕೊಟ್ಟು ಬಿಟ್ಟಿದ್ದೆ. ಈಗ ಅದರ ಬಗ್ಗೆ ತುಂಬಾ ಪಶ್ಚಾತ್ತಾಪ ಆಗ್ತಾ ಇದೆ. ಅದನ್ನು ಉಳಿಸಿಕೊಂಡಿದ್ರೆ ಒಂದು ಅಪೂರ್ವ ಇತಿಹಾಸ ಸಿಗ್ತಿತ್ತು. ಅದರಲ್ಲಿ ಅವರ ಪೂರ್ವಾಶ್ರಮದ ಹೆಸರು ಇತ್ತು ಅಂತ ಕಾಣುತ್ತೆ, ನನಗೆ ನೆನಪಿಲ್ಲ ಈಗ. ಅಂತೂ ಮನೆಯಲ್ಲಿ ಇವರು ವಾಸವಾಗಿದ್ದರು ವಿಷ್ಣು ತೀರ್ಥರು, ಗೃಹಸ್ಥ ಜೀವನ ಮಾಡಿಕೊಂಡು. ತಂದೆ ತಾಯಿ ತೀರಿಕೊಂಡ ಮೇಲೆ ಅವರಿಗೆ ಮತ್ತೆ ಮನೆಯಲ್ಲಿ ಆಸಕ್ತಿ ಉಳಿಯಲಿಲ್ಲ. ಆದರೂ ಕೂಡ ಮನೆಯಲ್ಲಿ ಆಸಕ್ತಿ ಉಳಿಯದೇ ಇದ್ರೂ ಕೂಡ ಒಮ್ಮೆಗೆ ಮನೆ ಬಿಟ್ಟು ಬರೋದು ಹಾಗೆ ಜವಾಬ್ದಾರಿ ಅಲ್ವಾ. ಅದಕ್ಕೆ ಅವರಿಗೆ ಸನ್ಯಾಸಕ್ಕೆ ಬೇಕಾದ ವಾತಾವರಣವನ್ನು ದೈವ ನಿರ್ಮಿಸಿದ್ದರು. ವಿಧಿಭ್ರೂ ವಿಭ್ರಮ ಭ್ರಶ್ಯ ಧನ ಗೋಧಾನ್ಯ ಸಂಪದ. ವಿಧಿ ಹುಬ್ಬು ಹಾರಿಸಿತು, ವಿಧಿಯ ಕಟಾಕ್ಷ ಬಿತ್ತು ಅವರ ಮೇಲೆ, ಅವರನ್ನು ಉದ್ಧಾರ ಮಾಡುವ ಕಟಾಕ್ಷ. ಅದರಿಂದ ಏನಾಗಿದೆ, ಅವರು ಸರ್ವಸ್ವ ಹೋಯ್ತಂತೆ. ಯಸ್ಯ ಅನುಗ್ರಹ ಇಚ್ಛಾಮಿ ತಸ್ಯ ವಿತ್ತಂ ಹರಾಮ್ಯಹಂ ಅಂತ. ಯಾರ ಮೇಲೆ ಅನುಗ್ರಹ ಮಾಡಬೇಕು ಅವನು ಮೊದಲು ಪಾಪನ ಮಾಡ್ತೇನೆ ಅಂತ ಭಗವಂತರ ಹೇಳಿಕೆ. ಹಾಗೆ ಅವರಿಗೆ ವಿಧಿ ಅವರ ಮೇಲೆ ಕಣ್ಣು ಹಾಕಿದ್ದಾರೆ. ವಿಭ್ರಮ ಭ್ರಶ್ಯತಿ ಧನ ಗೋ ಧಾನ್ಯ ಸಂಪದ. ಕೈಯಲ್ಲಿದ್ದ ಕೂಡಿಟ್ಟಂತಹ ಹಣ ಎಲ್ಲ ಸೋರಿ ಹೋಯಿತು. ಹಸುಗಳು ನಾಶವಾಗಿ ಹೋದವು. ಯಾಕೆಂದ್ರೆ ಆಚಾರ್ಯರಿಗೆ ಹಾಲಿಗೆ ಅಂತ ಗೋದಾನ ಕೊಟ್ಟದ್ದು ಅದು ಇದು ಅಂತೆಲ್ಲ, ಕೆಲವು ಅದರ ಮರಿ, ಅದರ ಕರು ಹಾಕ್ತಾ ಅದರ ಸಂತಾನ ಮನೆಯಲ್ಲಿ ಇತ್ತು ಅಂತ ಅವೆಲ್ಲ ಹೋದವು. ಆಮೇಲೆ ಊಟಕ್ಕೆ ಇಲ್ಲ, ಮನೆಯಲ್ಲಿ ಅಕ್ಕಿ ದವಸ ಧಾನ್ಯ ಇಲ್ಲ. ಈ ಸ್ಥಿತಿ ಒಂದು ಬಡತನದ ಪರಾಕಾಷ್ಠೆ ಹೋದ್ರಂತೆ. ಇದ್ದದ್ದೆಲ್ಲ ಹೋಯ್ತು. ಮನೆಯಲ್ಲಿ ಮುಂದೆ ಏನು ಅನ್ನತಕ್ಕಂಥ ಸ್ಥಿತಿ ಬಂದಾಗ ತೀರ ವಿರಕ್ತಿ ಬಂತು. ಇಷ್ಟು ಒದ್ದಾಟದಲ್ಲಿ ಬರೇ ಹೊಟ್ಟೆಪಾಡಿಗೋಸ್ಕರ ಬದುಕುವುದು, ನಾಳೆಗೆ ಅಕ್ಕಿಯಲ್ಲಿ ಸಂಗ್ರಹ ಮಾಡುವುದು, ಹಾಲಿಯಲ್ಲಿ ತಗೊಳ್ಳೋದು, ಎಲ್ಲಿ ಕಡ ತಗೊಳ್ಳೋದು, ಇಷ್ಟೇ ಯೋಚನೆಗೋಸ್ಕರ ಮನುಷ್ಯ ಬದುಕಬೇಕಾ ಅಂತ ಖಂಡಿತ ಅವರಿಗೆ ಕಂಡು ಅಲ್ಲಿಂದ ಅವರು ಸನ್ಯಾಸ ತಗೊಳ್ಬೇಕು ಅಂತ ತೀರ್ಮಾನ ಮಾಡಿದರು. ಈ ತೀರ್ಮಾನ ಮಾಡಿದಾಗ ಆಚಾರ್ಯರು ಇದೇ ತಿರುಕುರ ಪಂಡಿತಾಚಾರ್ಯರ ಹತ್ರ ವಾದ ಮಾಡೋ ಪ್ರಸಂಗದಲ್ಲಿ ಅವರು ಕಾಸರಗೋಡಿನಲ್ಲಿದ್ದಾರೆ. ಇದು ಆಶ್ವಯುಜ ಕಾರ್ತಿಕ ಮಾಸ, ಆಶ್ವಯುಜ ಕಾರ್ತಿಕ ಬೆಲೆ. ಅದರಿಂದ ಹಿಂದಿನವರು ಚಾತುರ್ಮಾಸ್ಯ ಕಾಲ ಅಂತ. ಯಾಕಂದ್ರೆ ಕಾರ್ತಿಕದಲ್ಲಿ 4 ತಿಂಗಳು ಮುಗಿಯೋದು. ಆದ್ರೆ ಆಚಾರ್ಯ ಚಾತುರ್ಮಾಸ್ಯ ಮುಗಿದು ಬಂದಾಗಿದೆ. ಇಲ್ಲಿ ಬಂದರು, ಇನ್ನು ತಡ್ಕೊಳ್ಳಿಕ್ಕಾಗಲಿಲ್ಲ ಅವರು. ಸೀದಾ ಆಚಾರ್ಯ ಇದ್ದಲ್ಲಿಗೆ ಕಬನಾಡಿಗೆ ಬಂದರು. ಬಂದು ಪಾರಿವ್ರಾಜ್ಯಂ ಪ್ರಾರ್ಥನೆ ಅಂತ, ಅದು ಪಾದಾನಂಬ್ರ ಮೈಮಾಮುಹು ಸಮಯಾಪೇಕ್ಷೆಯ ಉರಿವೀಕ್ಷ ಗಮಯಾಮಾಸ ಧಾಮಕ ಅಂತ ಬಂದು ಉದ್ದ ಕಡ್ಡಗಿದ್ರಂತೆ. ಉದ್ದ ಕಡ್ಡಗಿದ್ದು ಏನಿಲ್ಲ, ನನಗೂ ಪ್ರಣವೋಪದೇಶ ಮಾಡಿ ಸನ್ಯಾಸ ದೀಕ್ಷೆ ಕೊಡಬೇಕು, ನನಗೆ ಬೇಡ ಈ ಸಂಸಾರ. ಪಾದಾನಂಬ್ರ ಮುಹು, ಮೇಲಿಂದ ಮೇಲೆ ಕಾಲಿಗಡ್ಡೆ ಬೀಳ್ತಾರೆ.
ನನ್ನನ್ನು ಸನ್ಯಾಸಿಯಾಗಿ ಮಾಡಿ, ನನಗೆ ಸಂಸಾರ ಬೇಡ. ಆಚಾರ್ಯರು ಹೇಳಿದಂತೆ ನಿನಗೆ ಸನ್ಯಾಸ ತಗೊಳ್ಳಿಕ್ಕೆ ಪಕ್ವವಾಗಲಿಕ್ಕೆ ಇನ್ನೂ ಸ್ವಲ್ಪ ಸಮಯ ಇದೆ, ಈಗ ಕೊಡೋಲ್ಲ, ಹೋಗು. ಸಮಯಾಪೇಕ್ಷೆಯ ಯಾವ ಸಮಯದಲ್ಲಿ ನೀನು ಸನ್ಯಾಸಿ ಆಗಬೇಕೋ ಆವಾಗ ನೀನಿದ್ದಲ್ಲಿಗೆ ನಾನೇ ಬರ್ತೀನಿ. ಈಗ ಹೊರಟು ಹೋಗು, ಈಗ ಮನೆ ಹೋಗು, ಮನೆ ಮಾಡ್ತಾ ನೋಡ್ಕೊಂಡು. ಸಮಯಾಪೇಕ್ಷೆಯ ವರವೀಕ್ಷ ಗಮಯಾಮಾಸ ಧಾಮಕಂ. ಅಧ್ಯಾತ್ಮದಲ್ಲಿ ಇದೆಲ್ಲ ಒಂದೊಂದು ಇದರ ಹಿಂದೆ ಒಂದೊಂದು ಸಂದೇಶ ಇದೆ. ಆಚಾರ್ಯರ ನಡೆಯಲ್ಲಿ ಅಧ್ಯಾತ್ಮದಲ್ಲಿ ಒಂದು ಸಂಗತಿ ಇದೆ. ಏನಂದ್ರೆ, ಎಷ್ಟೋ ಜನ ಕೇಳ್ತಾರೆ, ನಾವು ಯಾವ ಗುರುಗಳ ಹತ್ರ ಹೋಗಬೇಕು, ನಮಗೆ ಯಾರು ಯೋಗ್ಯ ಗುರುಗಳು ಯಾರಂತ ಗೊತ್ತಿಲ್ಲ, ನಮ್ಮ ಸ್ವರೂಪೋದ್ಧಾರಕರಾದ ಗುರುಗಳು ಯಾರು, ನಾವು ಗುರುಗಳನ್ನು ಹುಡುಕುವುದು ಹೇಗೆ ಅಂತ ಎಷ್ಟೋ ಜನ ನಾನು ಪ್ರವಾಸದಲ್ಲಿ ಹೋದಾಗ ಕೇಳೋದುಂಟು. ನಾಳೆ ನೀವು ಗುರುಗಳನ್ನು ಹುಡುಕುವುದು ಬೇಡ, ಯಾಕಂದ್ರೆ ನಿಮಗೆ ಗುರುಗಳು ಯಾರು ಅಂತ ಗೊತ್ತಿದೆ, ನಿಮ್ಮ ಗುರುಗಳಿಗೆ ಶಿಷ್ಯ ಯಾರು ಅಂತ ಗೊತ್ತಿದೆ. ನಿಮಗೆ ಉಪದೇಶ ಅಗತ್ಯ ಅವರೇ ನಿಮ್ಮ ಹತ್ರ ಬರ್ತಾರೆ. ನೀವು ಸುಮ್ಮನೆ ಎದೆ ತೆರೆದು ಕೂಡಿ ಹುಡುಕ್ಲಿಕ್ಕೆ ಹೋಗಬೇಡಿ, ಅವರೇ ಬರ್ತಾರೆ, ಗುರುಗಳೇ ನಿಮ್ಮ ಹತ್ರ ಬರ್ತಾರೆ. ಇದು ಆಚಾರ್ಯ ಇಲ್ಲಿ ಹೇಳಿದ ಸಂದೇಶ. ಇವರು ಹುಡುಕಿಕೊಂಡು ಬಂದ್ರೆ ಆಶ್ರಮ ಕೊಡ್ಲಿಲ್ಲ. ಆಶ್ರಮ ಕೊಡಬೇಕಾದಾಗ ನಾನೇ ನಿನ್ನನ್ನು ಹುಡುಕೊಂಡು ಬರ್ತೇನೆ ಅಂತ ಈಗ ಮನೆ ಒಳಗೆ ನೋಡ್ಕೊಂತ ಮನೆ ಕಳಿಸಿಬಿಟ್ರು. ಸನ್ಯಾಸ ಕೊಡೋಲ್ಲ. ಸರಿ, ಇವರು ಬಂದರು, ಮರಳಿ ಬಂದರು, ನಿರಾಶೆ. ನಜಘಾಸ ನ ಸುಶ್ವಾಪ ನಜಹಾಸ ಸತೀರಥೀಹಿ ಸಮಯಾರ್ಥಿ ಸ್ಮರನ್ ಜ್ಯೇಷ್ಠಂ ರಾಮಂ ರಾಮಾನುಜೋ ಯಥಾ. ಇವರಿಗೆ ಅನ್ನ ಮೆಚ್ಚಲಿಲ್ಲ, ರಾತ್ರಿ ನಿದ್ರೆ ಬರಲಿಲ್ಲ. ಆಚಾರ್ಯರು ಯಾವತ್ತು ಸಮಯ ಪಕ್ವಾಯಿತಪ್ಪ ಅಂತ ಹೇಳ್ತಾರೆ ಅಂತ ಜಾಗರ ಮಾಡಿ ನಿದ್ದೆಗೆಟ್ಟು ಅನ್ನ ಬಿಟ್ಟು ಕಾದರ. ಅವರು ಮರಳಿ ಬಂದ ಮೇಲೆ ಅವರು ಸಂತೋಷವಾದ ನಕ್ಕದ್ದನ್ನು ಯಾರೂ ಕಾಣಲಿಲ್ಲ. ಯಾವಾಗಲೂ ಚಿಂತಾಕ್ರಮ, ಆಚಾರ್ಯ ಬರಬೇಕು. ನಜಹಾಸ ನ ಸುಶ್ವಾಪ ನಜಘಾಸ ನಜಹಾಸ ಸಧೀರಹೀಹಿ. ಯಾಕೆಂದ್ರೆ ಸಮಯಾರ್ಥಿ ಸ್ಮರನ್ ಜ್ಯೇಷ್ಠಂ. ಯಾವಾಗ ನನಗೆ ಸನ್ಯಾಸದ ಕಾಲ ಪಕ್ವವಾಗುತ್ತೆ, ಎಂಥ ವಿರಕ್ತಿ ನೋಡಿ. ಈಗಿನ ಹುಡುಗರು ಯಾವಾಗ ಮದುವೆ ಆಗುತ್ತೆ ಅಂತ ಕಾದ ಹಾಗೆ ಅವ್ರು ಯಾವಾಗ ಸನ್ಯಾಸ ಆಗುತ್ತೆ ಅಂತ ಕಾದರು. ಸಮಯಾರ್ಥಿ ಸ್ಮರನ್ ಜ್ಯೇಷ್ಠಂ, ಅನ್ನನದ್ದೇ ನೆನಪು. ಯಾವಾಗ ಬರ್ತಾರೆ ಆಚಾರ್ಯರು, ಯಾವಾಗ ದೀಕ್ಷೆ ಕೊಡ್ತಾರೆ. ಹೇಗೆ ಅಂದ್ರೆ ರಾಮಂ ರಾಮಾನುಜೋ ಯಥಾ. ರಾಮಚಂದ್ರನನ್ನ 14 ವರ್ಷ ಯಾವಾಗ ಮುಗಿಯುತ್ತೆ, ಯಾವಾಗ ಬರ್ತಾನೆ ಅಂತ ನಂದಿಗ್ರಾಮದಲ್ಲಿ ಕಾದು ಕೂತ ಭರತನಂತೆ. ಹೀಗೆ ಕಾದು ಕೂತು ಶರದ್ ಋತು ಮುಗಿಯಿತು. ಆಶ್ವೀಜ ಕಾರ್ತಿಕ, ಆಶ್ವೀಜದಲ್ಲಿ ಅವರು ಘಟ್ಟದ ಮೇಲಿಂದ ಕೆಳಗೆ ಬಂದದ್ದು. ಸುಮಾರು 1.5-2 ತಿಂಗಳು ಹೋಗಿ ಕಾಸರಗೋಡಿನಲ್ಲಿದ್ದರು. ಶರದ್ ಋತು ಮುಗಿಯಿತು, ಮಾರ್ಗಶಿರ ಮಾಸ ಪ್ರಾರಂಭ ಆಯಿತು. ಆಗ ರಾಜ್ಯೇ ಕಥಂಚಿತ್ ಸಂಸ್ಥಾಪ್ಯ ರಾಜಾನಂ ವಿರಹಾತುರಂ ಅವತಾರ ಭುವಂ ಪ್ರಾಯಾತ್ ಭಗವಾನ್ ಶರದಕ್ಕೆ. ಸರಿ, ಆಚಾರ್ಯ ಹೊರಟರು ಕಾಸರಗೋಡಿನಿಂದ. ರಾಜನಿಗೆ ಕಳಿಸಿಕೊಡ್ಲಿಕ್ಕೆ ಇಷ್ಟ ಇಲ್ಲ, ನೀವು ಹೋಗಬಾರದು, ನೀವು ಇರಬೇಕು, ನಮ್ಮ ರಾಜ್ಯದಲ್ಲೇ ಇರಬೇಕು, ನೀವು ಇಲ್ಲೇ ಇರಬೇಕು ಅಂತ ಆಚಾರ್ಯ ಹೇಳಿದ್ರಂತೆ. ಹೌದು, ಹೋಗಬಾರದು, ಇಲ್ಲೇ ಇರಬೇಕು ಅಂತ ಹೇಳೋರು ತುಂಬಾ ಜನ ಇದ್ದಾರೆ. ಯಾರ ಮಾತು ಕೇಳಬೇಕು ನಾವು? ಎಲ್ಲರಿಗೂ ನಾವು ಬೇಕು ಅಂತುಂಟು, ಅಂದ್ರೆ ಎಲ್ಲರಿಗೂ ನಾವು ಭೇಟಿ ಕೊಡಬೇಕಲ್ಲ. ನಿನಗೊಬ್ಬನಿಗೋಸ್ಕರ ಇಲ್ಲಿ ಕೂಡ್ಲಿಕ್ಕೆ ಆಗೋದಿಲ್ಲಪ್ಪ ಅಂತ ಅವನಿಗೆ ಸಮಾಧಾನ ಹೇಳಿ ಸಂತೈಸಿ ಬರ್ತಾ ಇರ್ತೀವಿ, ನಿಶ್ಚಿಂತನಾಗನು ಅಂತ. ರಾಜನ ಕಳಿಸಿಕೊಳ್ಳಿಕ್ಕೆ ಮನಸ್ಸಿಲ್ಲ, ಅಷ್ಟು ಮುಗ್ಧನಾಗಿಬಿಟ್ಟಿದ್ದಾನೆ ಆಚಾರ್ಯರ ವ್ಯಕ್ತಿತ್ವ. ಯಾಕಂದ್ರೆ ತ್ರಿವಿಕ್ರಮ ಪಂಡಿತರಂತಹ ಪಂಡಿತರಿಲ್ಲ, ಅವರು ರಾಜಗುರುಗಳು ಅಂತ. ಅವರೇ ಶಿಷ್ಯರಾದ್ಮೇಲೆ ಇವನು ಅವ್ರ ತಿಳ್ಕೊಳ್ಳೋದಕ್ಕೆ ಶಿಷ್ಯವ, ಇವನು ಮುಗ್ಧನಾಗಿಬಿಟ್ಟಿದ್ದ. ಹಾಗಾಗಿ ಕಷ್ಟದಿಂದ ಸಂತೈಸಿ ಅವನು ಕಳಿಸಿಕೊಡದೆ ಬಿಡೋಲ್ಲ ಅಂತಂದ್ರೆ ಅವನು ಸಮಾಧಾನ ಮಾಡಿ ಕಥಂಚಿತ್ ಸಂಸ್ಥಾಪ್ಯ ರಾಜಾನ, ಅವನು ಹೇಗೋ ಸಂತೈಸಿ ಅವತಾರ ಭೂಮಿ ಪ್ರಾಯ ಭಗವಾನ್ ಶರದಕ್ಕೆ ತಾನು ಅವತಾರ ಭೂಮಿ ಪಾಜಕಕ್ಕೆ ಬಂದಿರುತ್ತೆ. ನೇರ ಉಡುಪಿ ಬರಲಿಲ್ಲ, ಸೀರೆ ಬಂದವರು ಭಾಗ್ಯಕ್ಕೆ ಬಂದ ಆ ಮನೆಗೆ ಬಂದ. ತಾನು ಬಾಲ್ಯದಲ್ಲಿ ಓಡಾಡಿದ ಮನೆ ಅಲ್ಲಿಗೆ ಬಂದು ನೇರ ಅವತಾರ ಭೂಮಿ ಪ್ರಾಯ ಭಗವಾನ್ ಶರದಕ್ಕೆ. ಶರದ್ ಋತು ಮುಗಿದು ಮಾರ್ಗಶೀರ್ಷ ಮಾಸ ಪ್ರಾರಂಭ ಆಯಿತು. ಹೇಮಂತ ಋತು ಪ್ರಾರಂಭ ಆಗುವಾಗ ಬಂದಿದ್ದಾರೆ.
ಬಂದಾಗ ಇವ್ರದ್ದಾದು ಬಿಟ್ಟಿದ್ದಾರೆ, ಯಾವಾಗ ಬರ್ತಾರೆ ಆಚಾರ್ಯರು, ಯಾವಾಗ ಬರ್ತಾರೆ. ವಿಶುದ್ಧ ದ್ವಿಕುಲಂ ಶ್ರೌತಂ ಶುಚಿಂ ಕೃತ ಪಿತೃಕ್ರಿಯಂ ವಿರಕ್ತಂ ವಿಷಯಾನ್ ಭುಕ್ತ್ವ ಯಥಾನ್ ಮಧ್ವೋ ಅನುಜಮ್ಯತಿ. ಅಲ್ಲಿ ಬಂದು ನೀನು ಆಶ್ರಮ ಸನ್ಯಾಸ ಬೇಕು ಅಂತ ಹೇಳಿದೆಯಲ್ಲಪ್ಪ, ಅದಕ್ಕೆ ಬಂದಿದ್ದೇವೆ ಅಂತ ಖುಷಿ ಆಯ್ತು. ಒಂದು ನಗು ಬಂತು ವಿಷ್ಣು ತೀರ್ಥರಿಗೆ. ಅವರಿಗೆ ಆಶ್ರಮ ಕೊಟ್ಟರು. ಯಾಕೆಂದ್ರೆ ಆಶ್ರಮ ಕೊಡಲಿಕ್ಕೆ ಬೇಕಾದ ಅರ್ಹತೆಗಳೇನು ಅದೆಲ್ಲ ಅವರಲ್ಲಿ ಪೂರ್ಣ ಪ್ರಮಾಣದಲ್ಲಿ ಇತ್ತು. ಏನಾತ? ಒಂದು ವಿಶುದ್ಧ ದ್ವಿಕುಲಂ, ತಂದೆಯ ಕಡೆಯಿಂದ ತಾಯಿಯ ಕಡೆಯಿಂದ ಮನೆತನ, ಶುದ್ಧವಾದ ಮನೆತನ, ಯಾವುದೇ ದೋಷ ಇಲ್ಲದ ಕುಲಶುದ್ಧಿ. ಇದು ನೀವು ಆಚಾರ ಅವತಾರ ಮಾಡಿದ ಮನೆತನ, ಅದನ್ನು ಹೇಳಬೇಕಾಗಿಲ್ಲ. ವಿಶುದ್ಧ ದ್ವಿಕುಲಂ, ತಂದೆ ತಾಯಿ ಎರಡು ಕಡೆಯಿಂದಲೂ ಶುದ್ಧವಾದಂತಹ ಪರಂಪರೆ. ಆಮೇಲೆ ಅದು ಒಂದು ಕುಲಶುದ್ಧಿ. ಆಮೇಲೆ ವ್ಯಕ್ತಿಯಲ್ಲಿ ಏನಂದ್ರೆ ವಿಶೇಷ ಶ್ರೌತಂ, ಶ್ರುತಿ ಪಾರಂಗತ, ಸಮಸ್ತ ವೇದಾಧ್ಯಯನ ಮಾಡಿ ವೇದಾರ್ಥ ಚಿಂತನೆ ಮಾಡತಕ್ಕಂಥ ಶ್ರುತಿ ತತ್ಪರ. ಹೌದು, ವೇದ ಓದಿದ್ದಾರೆ, ಆದರೆ ಆಚಾರ ಇಲ್ಲ. ಅಂದ್ರೆ ಶುಚಿ, ಸದಾಚಾರ ಸಂಪನ್ನ, ಕಾಯವಾಂಗ ಮನಸ್ಸುಗಳಲ್ಲಿ ಶುದ್ಧಾಚಾರ ನಿರತರು. ಆಮೇಲೆ ಆದರೆ ಒಂದು ಸಮಸ್ಯೆ ಉಂಟಲ್ವ, ತಂದೆ ತಾಯಿಯನ್ನು ಸಾಕ್ಲಿಕ್ಕೆ ಕೊಟ್ಟಿದ್ದಲ್ವೋ, ಆಚಾರ ಕೊಟ್ಟದ್ದೇ ಅದಕ್ಕೋಸ್ಕರ. ಅಂದ್ರೆ ಕೃತ ಪಿತೃಕ್ರಿಯಂ, ತಂದೆ ತಾಯಿಯಂದಿರ ಉತ್ತರ ಕ್ರಿಯೆಯನ್ನು ಪೂರ್ತಿ ಮಾಡಿ ಮುಗಿಸಿದ್ದಾರೆ. ತಂದೆ ತಾಯಿಯ ಋಣ ತೀರಿತು. ಕುಲಶುದ್ಧಿ ಇದೆ, ಶಾಸ್ತ್ರಜ್ಞಾನ ಇದೆ, ಆಚಾರ ಸಂಪತ್ತಿ ಇದೆ, ತಂದೆ ತಾಯಿಯ ಋಣ ಇಲ್ಲ. ಇನ್ನು ಸನ್ಯಾಸಗಳಿಗೆ ಏನಾಗ್ತಂದ್ರೆ, ಅಲ್ಲಪ್ಪ ಎಲ್ಲ ಹೌದು, ಮದುವೆ ಮಾಡಿಕೊಂಡಿದ್ದಾರೆ, ಅವ್ರ ಹೆಂಡತಿ ಮೋಹ ಹೋಗಿಲ್ಲ, ಸನ್ಯಾಸಗಳಾಗಿದ್ರೆ ವಿರಕ್ತಂ ವಿಷಯ ಅನ್ಬಿಡುತ್ತ, ಮಹಾವಿರಕ್ತಿ. ವಿಷಯ ಭೋಗಗಳನ್ನು ಮಾಡಿ ನೋಡಿ, ಇದು ಒಂದು ಸೂಚನೆ. ವಿಷಯ ಭೋಗ ಅಂತಂದ್ರೆ ಏನು ಬ್ರಹ್ಮಚಾರಿಗಳಿಗೆ ವಿಷಯ ಭೋಗ ಇದೆ, ಸರ್ಪಚಂದನಾದಿಗಳು ಅಂತ ಅದಲ್ಲ. ವಿಷಯ ಅಂದ್ರೆ ಸರ್ಪಚಂದನ ವನಿತ. ವಿಷಯ ಭೋಗ ಅಂತಂದ್ರೆ ಸಾಂಸಾರಿಕ ಭೋಗವನ್ನೇ ಶಾಸ್ತ್ರ. ವಿಷಯ ಭೋಗ ಅಂತ ಅನ್ನೋದಕ್ಕೆ ಸರಳವಾದ ಅರ್ಥವೇ ಸಾಂಸಾರಿಕ ಭೋಗ ಅಂತ. ವಿಷಯವನ್ನ ಭೋಗಿಸಿ ವಿರಕ್ತಿ ತಾಳಿದವರು ಅಂದ್ರೆ ಅದರಿಂದ ದಾಂಪತ್ಯ ಜೀವನ ನಡೆಸಿದ್ರು ಅನ್ನೋದು ಇಲ್ಲಿಯೂ ಸೂಚನೆ ಇದೆ. ವಿರಕ್ತ ವಿಷಯಾನ್ ಭುಕ್ತ್ವ, ಎಲ್ಲ ಅರ್ಹತೆಗಳು ಬಂತೋ ವಿಧಾನ್ ಮಧ್ವೋ ಅನುಗಮ್ಯತಿ. ಆಗ ಆಚಾರ್ಯ ಬಂದಪ್ಪ, ಸನ್ಯಾಸಕ್ಕೆ ಬೇಕಾದ ಎಲ್ಲ ಅರ್ಹತೆಯೂ ನಿನ್ನಾಗಿದೆ, ಈಗ ನೀನು ಬಯಸಿದ್ದನ್ನ ನಾವು ಕೊಡ್ಲಿಕ್ಕೆ ಬಂದಿದ್ದೇವೆ ಅಂತ ಆಚಾರ್ಯರು ತನ್ನ ತಮ್ಮ, ಪೂರ್ವಾಶ್ರಮದ ತಮ್ಮನನ್ನ ಸನ್ಯಾಸ ನೀಡಿ ಯತಿಯನ್ನಾಗಿ ಮಾಡಿದರು. ಸನ್ಯಾಸ ನೀಡಿ ಮಾಡಬೇಕಾದ ಮುಖ್ಯ ಕ್ರಿಯೆ ಪ್ರಣವೋಪದೇಶ. ಸನ್ಯಾಸ ತಗೊಳ್ಬೇಕಾಗಿದ್ರೆ ಪ್ರಣವ ಏನೂ ಬೇಕಿಲ್ಲ, ಅದಕ್ಕೆ ಸನ್ಯಾಸಿಗಳೇ ಬೇಕಿಲ್ಲ. ಸನ್ಯಾಸ ತಗೊಳ್ಳಿಗೆ ಇನ್ನೊಬ್ಬರು ಸನ್ಯಾಸಿಗಳು ಬೇಡ. ಅದಕ್ಕೆ ಇವನು ವಿರಜಾ ಹೋಮ ಮಾಡೋದು, ಆತ್ಮಶ್ರಾದ್ದ ಮಾಡೋದು, ಊರಿನವರನ್ನ ಸರೋವರದ ಬುಡದಲ್ಲಿ ನಿಲ್ಲಿಸುವುದು ಕಾವಿಶಾಟಿ ಕೊಟ್ಟು, ಇವು ನೀರು ಇಳಿಯೋದು, ಬಟ್ಟೆ ತನ್ನ ತಲೆ ಕೂದಲು ಮುಂಡನ ಮಾಡಿ ಉಳಿದ ಒಂದು ತಲೆ ಕೂದಲು ಬಿಸಾಡೋದು, ನೀರಿನಲ್ಲಿ ಮುಳುಗಿ ಅಲ್ಲೇ ಬಟ್ಟೆ ಬಿಟ್ಟು ಬರೋದು, ಅದು ಊರಿನ ಜನ ಕೊಟ್ಟ ಕಾವಿಶಾಟಿ ಇಟ್ಕೊಳ್ಳೋದು. ಅಲ್ಲಿ ಸನ್ಯಾಸ ಇದೆ, ಅದಕ್ಕೆ ಸ್ವಾಮಿಗಳು ಬೇಡ. ಸನ್ಯಾಸ ತಗೊಳ್ಳುವುದಕ್ಕೆ ಸ್ವಾಮಿಗಳು ಬೇಡ. ಸನ್ಯಾಸ ತಗೊಂಡು ಮೇಡಮ್ ಪ್ರಣವ ಜಪ ಮಾಡಲಿಕ್ಕೆ, ಪ್ರಣವೋಪದೇಶಕ್ಕೆ ಸನ್ಯಾಸಿಗಳು ಬೇಕಷ್ಟೇ. ವಸ್ತುತಃ ಸನ್ಯಾಸ ಸ್ವೀಕಾರಕ್ಕೆ ಯಾವ ಸ್ವಾಮಿಗಳು ಬೇಡ. ಸುಮ್ಮನೆ ಕಾವಿಷಾಯ ಹಾಕೊಂಡು ಬೀದಿ ತಿರುಗುವುದಕ್ಕೆ ಯಾರು ಒಂದು ಸ್ವಾಮಿಗಳೇ ತಗೋಬಹುದು, ಅದಕ್ಕೆ. ಆದರೆ ಪ್ರಣವ ಜಪ ಮಾಡಬೇಕಾದ್ರೆ ಮಾತ್ರ ಸನ್ಯಾಸ, ಇನ್ನೊಬ್ಬ ಯತಿಗಳಿಲ್ಲ. ಅದರಿಂದ ಸನ್ಯಾಸದ ಮುಖ್ಯ ಅಂಗ ಪ್ರಣವೋಪದೇಶ. ರಹಸ್ಯತಿ ರಹಸ್ಯಂ ತದ್ ಬ್ರಹ್ಮ ಬ್ರಹ್ಮ ಸಮೋ ದದೌ ಅಂತ ಆಚಾರ್ಯರು ಪ್ರಣವೋಪದೇಶ ಕೊಟ್ಟರು ವಿಷ್ಣು ತೀರ್ಥರಿಗೆ. ರಹಸಿ ಅತಿರಹಸ್ಯಂ ಬ್ರಹ್ಮ, ಪ್ರಣವ ಪ್ರತಿಪಾದ್ಯವಾದಂತಹ ಬ್ರಹ್ಮವನ್ನ ಆಚಾರ್ಯರು ದದೌ ವಿಷ್ಣು ತೀರ್ಥರಿಗೆ ಉಪದೇಶ ಮಾಡಿದರು.